ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಜೆ ಜೆ ಮೀಡಿಯಾ. ಇವತ್ತು ನಮ್ಮ ಜೊತೆ ನಿರ್ಮಾಪಕರಾಗಿರ್ತಕ್ಕಂಥ ನಾಗೇಶ್ ಕುಮಾರ್ ಅವರಿದ್ದಾರೆ. ಸೆಕೆಂಡ್ ಹಾಫು ನಮ್ಗಣಿ ಬಿ ಕಂಪಾಸ್, ಗಜಾನನ ಆ್ಯಂಡ್ ಗ್ಯಾಂಗ್, ಇತ್ತೀಚೆಗೆ ರಿಲೀಸ್ಗೆ ರೆಡಿಯಾಗಿರ್ತಕ್ಕಂಥ ಕಸ್ಟಡಿ ಮತ್ತು ಪಾಲ್ಗುಣಿ ಚಿತ್ರದ ನಿರ್ಮಾಪಕರು. ಇವತ್ತು ನಮ್ಮ ನಿರ್ಮಾಪಕರ ಜೊತೆ ಚಿತ್ರರಂಗದ ಒಂದಷ್ಟು ಸ್ಥಿತಿಗತಿ ಬಗ್ಗೆ ಒಂದಷ್ಟು ಮಾತಾಡೋಣ. ಹಾಯ್ ಅಣ್ಣ, ನಮಸ್ತೆ. ನಮಸ್ಕಾರ. ವೆಲ್ಕಮ್ ಟು ಜೆ ಜೆ ಮೀಡಿಯಾ. ಥ್ಯಾಂಕ್ ಯು. ಇವತ್ತು ಚಿತ್ರರಂಗದ ಒಂದಷ್ಟು ಸ್ಥಿತಿಗತಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ ಅಂತ, ನಿಮ್ಮದೊಂದು ಸಣ್ಣ ಇಂಟರ್ವ್ಯೂ ಮಾಡೋಣ ಅಂತ. ಎಸ್ ಸರ್. ಏನು ಅನಿಸ್ತಿದೆ ಚಿತ್ರರಂಗ? ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ನಾವು ನೋಡ್ತಾ ಇದ್ದೀವಿ ಎಷ್ಟು ಚೆನ್ನಾಗಿದೆ ಅನ್ನೋದು. ಪ್ರೇಕ್ಷಕರು ನೋಡ್ತಾ ಇದ್ದಾರೆ, ಚಿತ್ರರಂಗ ನೋಡ್ತಾ ಇದೆ ಅಂತ ನಾವು ಅಂದ್ಕೊಳ್ಬೇಕು. ಆದರೆ ಅಲ್ಲ, ಯಾಕೆ ಈ ಪ್ರಶ್ನೆ ಕೇಳೋದೆ ಅಂದರೆ, ಇತ್ತೀಚೆಗೆ ಕೆಲವೊಂದಷ್ಟು ಮೀಡಿಯಾಗಳಲ್ಲಿ ನಿಮ್ಮ ಏನಂತೀವಿ ಟಾಕಿಂಗ್ ಸ್ಟಾರ್ ಆದ ತಾವು ಒಂದಷ್ಟು ಚಿತ್ರರಂಗದ ನ್ಯೂನ್ಯತೆಗಳ ಬಗ್ಗೆ, ಇಲ್ಲಿರ್ತಕ್ಕಂಥ ಒಂದಷ್ಟು ಕಾಂಟ್ರವರ್ಸಿ ಮತ್ತು ಇಲ್ಲಿ ಆಗಬೇಕಾಗಿರ್ತಕ್ಕಂಥ ಒಂದಷ್ಟು ಕೆಲಸಗಳ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದೀರಿ. ಯಾಕೆ ಅನ್ನಿಸ್ತು ನಿಮಗೆ ಧ್ವನಿ ಎತ್ತಬೇಕು ಅಂತ? ಏನಾಗ್ತಾಯಿದೆ ಆ್ಯಕ್ಚುಲಿ ಚಿತ್ರರಂಗದಲ್ಲಿ ಇವಾಗ ಪ್ರಸ್ತುತ ಏನಾಗ್ತಾ ಇದೆ ಅಂತ? ಸರ್, ಏನೂ ಆಗ್ತಾ ಇಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಇಲ್ಲಿ ಕೆಲಸಗಳು ತುಂಬಾ ಆಗಬೇಕಾಗಿದೆ. ಫಸ್ಟ್ ಚಿತ್ರರಂಗಗಳನ್ನ ಉಳಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಆ ಉಳಿಸುವಂಥ ಕೆಲಸ ಯಾರ ಕಡೆಯಿಂದನೂ ಎಲ್ಲೂ ಆಗ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಆಗ್ತಾ ಇಲ್ಲ ಅಂದಾಗ ಮನಸ್ಸಿಗೆ ಬೇಜಾರಾಗೋದು ಸಾಮಾನ್ಯ ಅಲ್ವಾ? ಯಾಕೆ ಅಂದರೆ ನಿಮಗೆ ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ಇವತ್ತಿನ ದಿನ ಏನಾಗಿದೆ ಕೆಲಸಗಳು ಇಲ್ಲಿ. ಇವಾಗ ಒಬ್ಬ ನಿರ್ಮಾಪಕ ಅಂತ ಬರ್ತಾನೆ ಅಂದರೆ ಅವನಿಗೆ ಎಷ್ಟು ವಿಚಾರಗಳು ತಿಳಿದಿರಬೇಕು, ಗೊತ್ತಿರಬೇಕು. ಇಲ್ಲಿ ಒಂದು ಫಿಲಮ್ ಮಾಡಬೇಕು ಅಂದರೆ ಏನೇನಿರುತ್ತೆ, ಎಷ್ಟು ಡಿವಿಷನ್ಗಳಿರ್ತವೆ, ಏನು ಪೇಮೆಂಟ್ ಆಗುತ್ತೆ, ಒಂದು ಸಿನಿಮಾ ರೆಡಿ ಆಗೋಕ್ಕೆ ಎಷ್ಟು ಹಣ ಬೇಕಾಗತ್ತೆ, ರೆಡಿ ಆದ ನಂತರ ಅದು ಬಿಡುಗಡೆ ಅಂದರೆ ಏನು, ಬಿಡುಗಡೆ ಆದಮೇಲೆ ಅವನಿಗೆ ಹಾಕಿರ್ತಕ್ಕಂಥ ಹಣ ಹಿಂದಕ್ಕೆ ಬರುತ್ತಾ ಇಲ್ವಾ, ಇದೆಲ್ಲವನ್ನು ತಿಳಿಸ್ಕೊಡೋಕ್ಕೆ ಯಾವಾಗಿಂದನೂ ಇದ್ದಿಲ್ಲ. ಮೊದಲು ಚೆನ್ನಾಗಿತ್ತು. 80, 90, 2000, 2010ರವರೆಗೆ ಸಿನಿಮಾ ರಂಗ ಒಂದು ರೀತಿಯಲ್ಲಿ ತುಂಬ ಚೆನ್ನಾಗಿದ್ದಂಥ ದಿನಗಳು. ಅವತ್ತಿನ ದಿನ ಇವೆಲ್ಲ ಬೇಕಾಗಿದ್ದಿಲ್ಲ. ಆದರೆ ಇವತ್ತು ಎಲ್ಲಿ ಈ ಒಂದು ಡಿಜಿಟಲ್ ಅಂತ ಬಂದಾದಮೇಲೆ ಎಲ್ಲರೂ ಸಹ ಸಿಂಪಲ್ಲಾಗಿ ಫಿಲಮ್ ಮಾಡುವ ಒಂದು ಪ್ರಕ್ರಿಯೆ ಶುರುವಾಗೋಯಿತು. ಎಂತೆಂಥವ್ರು ಫಿಲಮ್ ಮಾಡಿಬಿಟ್ಟಿದ್ದಾರೆ ಇವತ್ತಿನ ದಿನ, ಎಂತೆಂಥವ್ರು ಡೈರೆಕ್ಟರ್ ಆಗಿಬಿಟ್ಟಿದ್ದಾರೆ, ಎಂತೆಂಥವ್ರು ಗೊತ್ತಿಲ್ಲದೆ ಇರೋರು, ಸಿನಿಮಾ ರಂಗನೇ ಗೊತ್ತಿಲ್ಲದೆ ಇರೋರು ಇವತ್ತು ಬಂದುಬಿಟ್ಟು ಪ್ರೊಡ್ಯೂಸರ್ ಆಗಿಬಿಟ್ಟಿಲ್ವಾ. ಇವೆಲ್ಲ ಏನಂದರೆ ಸಿಂಪಲ್ ಆಯಿತು. ಆದರೆ ತಿಳ್ಕೊಂಡು ಮಾಡುವಂಥ ಕೆಲಸ ಚಿತ್ರರಂಗ ಇವತ್ತು ಹೇಗಿದೆ, ಏನು ಎತ್ತ ಅನ್ನೋದನ್ನು ಯಾರೂ ಸಹ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಏನಂದರೆ ಇವತ್ತಿನ ದಿನ ಥಿಯೇಟರು ಜನ ಹೋಗ್ತಾ ಇಲ್ಲ ಅಂತ ಎಲ್ಲ ಅಳೋದು. ಮತ್ತು ತಮಗೂ ಗೊತ್ತಿರ್ಬೋದು, ಎಷ್ಟೊಂದು ಇದರಲ್ಲಿ ಇಂಟರ್ವ್ಯೂಗಳಲ್ಲಿ ಇವಾಗ ಎಂತೆಂಥ ನಿರ್ದೇಶಕರು ಇವತ್ತು ಹೆದರಿಬಿಟ್ಟಿದ್ದಾರೆ, ಎಂತೆಂಥ ಹೀರೋಗಳು ಹೆದರಿದ್ದಾರೆ ಇವತ್ತು. ಏನು ವಾಟ್ ಈಸ್ ನೆಕ್ಸ್ಟ್, ನಾಳೆ ಏನು ಅನ್ನೋದನ್ನು ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು ಕೇವಲ ಕನ್ನಡ ಚಿತ್ರರಂಗ ಬಂದು ನಿಂತಿಲ್ಲ. ಆಫ್ಟರ್ ಕೋವಿಡ್ ಇಡೀ ವರ್ಲ್ಡ್ನಲ್ಲಿ ಏನು ನಾವು ಚಿತ್ರರಂಗ ಅಂತ ಕರಿತೀವಲ್ಲ, ಎಲ್ಲ ಗ್ಲೋಬಲಿ ಇದು ಹಿಟ್ಟಾಗಿರೋದು. ಈ ಹಿಟ್ಟಿನಿಂದ ಹೆಂಗೆ ಹೊರಗಡೆ ಬರಬೇಕು, ನಮ್ಮ ಹಿಟ್ಟನ್ನು ಹೆಂಗೆ ನೋಡ್ಕೊಳ್ಬೇಕು ಅನ್ನೋದು ಈಗ ಇರ್ತಕ್ಕಂಥ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ತಾವು ಕೇಳಿದ್ರಲ್ಲ, ಯಾಕೆ ಅಂತ, ಯಾರಿಂದ ಸಿಗತ್ತೆ ಅಂತಕ್ಕಂಥ ಒಂದು ಇದರಲ್ಲಿ ನಾನು ಇದ್ದೀನಿ. ಓಕೆ, ಯಾರ್ಯಾರೋ ಹೇಳ್ತಾರಾ ಏನು ಎತ್ತಂತ. ಇವಾಗ ಸಿಂಪಲ್ಲಾಗಿ ಬಿಟ್ಟಿಯಾಗಿ ಏನೋ ಒಂದು ಹೇಳ್ಬಿಡ್ಬೋದು, ಹಾಗೆ ಹಿಂಗೆ ಅಂತ. ಸರ್, ಪ್ರಾಕ್ಟಿಕಲಾಗಿ ಇಲ್ಲಿ ಏನು ನಡೀತಾ ಇದೆ ಅನ್ನೋದು ಇಂಪಾರ್ಟೆಂಟ್. ಪ್ರಾಕ್ಟಿಕಲಾಗಿ ಇವತ್ತಿನ ದಿನ 300 ಸಿನಿಮಾ ಕನ್ನಡದಲ್ಲಿ ಬರ್ತಾ ಇದೆ, ಥಿಯೇಟ್ರ್ಗಳು ಸಿಗ್ತಾ ಇಲ್ಲ. ಏನು ಗ್ರ್ಯಾಂಡ್ ಓಪನ್ ಅಂತ ಹೇಳ್ತೀವಿ, ಆ ಗ್ರ್ಯಾಂಡ್ ಓಪನ್ ನೋಡ್ತು ಅಂದರೆ ಮಾರ್ನಿಂಗ್ ಶೋಗೆ ತಮಟೆ ಹೊಡೆದಾದ್ಮೇಲೆ ಫಸ್ಟ್ ಶೋಗೆ 3 ಜನ ಇರಲ್ಲ. ಓಕೆ, ಅಲ್ಲಲ್ಲ, ಕೇಳಿ, ಥಿಯೇಟ್ರ್ ಮುಂದೆ ನೀವು ನೋಡಿ, ಕೆಲವು ಥಿಯೇಟ್ರ್ ಮುಂದೆ ನಾಯಿ ಕಟ್ಕೊಂಡು ಹುಡುಗ ಕೂತಿರ್ತಾನೆ, ಅವನೇ ಮೊಬೈಲ್ ಇಟ್ಕೊಂಡ್ಬಿಟ್ಟು. ಅವ್ನು ಮೊಬೈಲ್ ಇಟ್ಕೊಳ್ಳೋದು ತಪ್ಪು ಅಂತ ಹೇಳ್ತಿಲ್ಲ, ಪರಿಸ್ಥಿತಿ ಈ ಸ್ಟೇಜಿಗೆ ಬಂದು ನಿಂತ್ಬಿಟ್ಟಿದೆ, ಜನ ಬರ್ತಾ ಇಲ್ಲ. ಸರ್, ಓಪನಿಂಗ್ ಸಿನಿಮಾಗಳಿಗೆ ನಿಮಗೆ ಇವತ್ತು 6 ಗಂಟೆಗೆ ಶೋಗೋ, 8 ಗಂಟೆಗೆ ಶೋಗೋ, 9 ಗಂಟೆಗೆ ಶೋಗೋ. ಓಕೆ, ದೊಡ್ಡ ಹೀರೋಗಳದ್ದಾದರೆ ಬಿಟ್ಟರೆ, ಇನ್ನು ಸಣ್ಣ ಪುಟ್ಟ ಹೀರೋಗಳದ್ದು ಏನು 9 ಗಂಟೆ 9:30 ಮಲ್ಟಿಪ್ಲೆಕ್ಸ್ ಒಂದು 10:00 ಓಪನ್ ಆಗುತ್ತೆ ಅಂತ ಇಟ್ಕೊಳ್ಳಿ ಸರ್. 10:00 ಎಷ್ಟು ಜನ ಮಲ್ಟಿಪ್ಲೆಕ್ಸ್ನಲ್ಲಿ ಹೋಗಿ ಇವತ್ತು ಸಿನಿಮಾ ನೋಡ್ತಾ ಇದ್ದಾರೆ? ಸಿನಿಮಾ ನೋಡ್ತಾ ಇಲ್ಲ. ಹೀಗಾಗಿ ಏನಾಗಿದೆ ಅಂದರೆ ಇವತ್ತಿನ ದಿನ ಡಿಜಿಟಲಿ ಹೆಚ್ಚಾಗಿರೋದ್ರಿಂದ ಜನಕ್ಕೆ ಎಲ್ಲವೂ ಸಹ ತಮ್ಮ ಮೊಬೈಲಲ್ಲಿ ಸಿಗ್ತಾ ಇದೆ. ಹಾಗೆಯೇ ಮೊಬೈಲಲ್ಲಿ ಸಿಗ್ತಾ ಇದೆ ಅಂತ ನಮ್ಮ ಚಿತ್ರರಂಗದವರು ಯಾರ್ಯಾರು ಏನೇನು ಕೆಲಸ ಮಾಡಬೇಕಾಗಿತ್ತು ಅವ್ರು ನಿದ್ದೆ ಮಾಡ್ತಾ ಕೂತಿದ್ದಾರೆ. ಈ ನಿದ್ದೆ ಮಾಡೋಕ್ಕೆ ಶುರು ಮಾಡಿರೋದ್ರಿಂದಾನೇ, ಯಾಕೆಂದರೆ ಅವ್ರಿಗೆ ಇವತ್ತು ಏನಿದೆ, ಏನಾಗಬೇಕು, ಏನಾದರೆ ಸರಿಯಾಗತ್ತೆ, ಇಂತಹ ಚಿಂತನ ಮಂಥನಗಳನ್ನು ಹೆಚ್ಚಾಗಿ ಮಾಡಬೇಕು. ಮಾಡಿದಾಗ ಒಂದು ಸರ್ಕಾರದ ಮಟ್ಟದಲ್ಲಿ ಯಾವುದಾಗಬೇಕು, ಜನಕ್ಕೆ ಯಾವ ವಿಚಾರಗಳನ್ನು ಮುಟ್ಟಿಸ್ಬೇಕು, ಯಾವ್ಯಾವುದು ಎಲ್ಲಿಂದ ಆಗಬೇಕು, ಇದನ್ನೆಲ್ಲವನ್ನು ಸಹ ಯೋಚನೆ ಮಾಡಬೇಕು. ಇದೆಲ್ಲ ಬಿಟ್ಬಿಟ್ಟಿದ್ದಾರೆ. ಓಕೆ, ಏನು
ರೋಡ್ನಲ್ಲಿ ಹೋಗೋರು ಇವತ್ತು ಸಿನಿಮಾ ಮಾಡ್ಬೋದು ಸರ್. ಓಕೆ, ಅವ್ನಿಗೇನು ಗೊತ್ತಿರಬೇಕು ಅಂತಿಲ್ಲ. ಅವನೇನು ಹೋಗ್ಬಿಟ್ಟು 20 ವರ್ಷ 30 ವರ್ಷ ಕೆಲಸ ಮಾಡಿರಬೇಕು ಸಿನಿಮಾ ಇಂಡಸ್ಟ್ರಿನಲ್ಲೆಲ್ಲ. ನೀನು ಮಾಲಿಗಿದ್ದವನೇ ಎದ್ಬಿಟ್ಟು ಇವತ್ತು ಡೈರೆಕ್ಟರ್ ಆಗಿಬಿಡ್ಬೋದು. ಓಕೆ, ಯಾವನೋ ಒಬ್ಬ ಪ್ರೊಡ್ಯೂಸರ್ ಸಿಗ್ತಾನೆ, ಹೋಗು ಸರ್ 1.5 ಕೋಟಿ ಬಜೆಟು, 2 ಕೋಟಿ, ಹೊಸಬ್ರು ಸರ್ 3 ಕೋಟಿ, 4 ಕೋಟಿ, 5 ಕೋಟಿ, ಎಷ್ಟೆಷ್ಟು ಕೋಟಿಗಳು ಹೋಗ್ತಾ ಇದ್ದಾವೆ ಸರ್. ಇವತ್ತಿನ ದಿನ ಥಿಯೇಟ್ರಿಂದ ಈ ವರ್ಷದಲ್ಲೇ ತೊಗೊಳ್ಳಿ 2025ರಲ್ಲಿ, ಇವಾಗ ಆಲ್ರೆಡಿ 3 ತಿಂಗಳು ಮುಗಿಸಿದ್ದೀವಿ, 8 ಲಕ್ಷ 10 ಲಕ್ಷ ರಿಟರ್ನ್ ಬಂದಿಲ್ಲ ರೀ. 8-10 ಲಕ್ಷ ರಿಟರ್ನ್ ಬಂದಿಲ್ಲ. ಅದು ಒಂದು ಸಿನಿಮಾಗೆಲ್ಲ ನಾನು ಹೇಳ್ತಿರೋದು. ಆಲ್ಮೋಸ್ಟ್ ಕೆಲವು ಒಂದಿಷ್ಟು ದೊಡ್ಡ ಸಿನಿಮಾ 1-3-4 ಬಿಟ್ಬಿಟ್ರೆ ಯಾರಿಗಾಗಿ ಸಿನಿಮಾ ಮಾಡಬೇಕು ಅಲ್ವಾ? ಇದು ಪ್ರಶ್ನೆ ತಾನೇ. ಏಕೆ ನನ್ನ ಒಂದೊಂದು 1 by 1 ಮಾತಾಡೋಣ ಚಿತ್ರರಂಗದ ಬಗ್ಗೆ. ನಾನು ಏನು ಕೇಳ್ತೀನಿ ಅಂದರೆ, ನೀವು ಹೇಳ್ತಾ ಇರೋದು 70-80 2000ರ ದಶಕದವರೆಗೂ ಉತ್ತಮ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳು ಬರ್ತಾ ಇದ್ದು, ಆಡಿಯನ್ಸ್ ನೋಡ್ತಾ ಇದ್ದು, ಚಿತ್ರಗಳ ಒಂದು ಏನಂತೀವಿ ಉಜ್ವಲವಾದಂಥ ಕಾಲ ಅದು. ಈ ಪರಿಸ್ಥಿತಿಗೆ ನಾವೇ ನಮ್ಮನ್ನು ತೊಡಕೊಂಡ್ವಿ ಅಂತ ನೀವು ನೇರವಾಗಿ ಹೇಳ್ತಾ ಇದ್ದೀರಿ. 100%. ಅದರಲ್ಲಿ ಮುಖ್ಯವಾಗಿ ನಾನು ಕೇಳೋದೇನಪ್ಪ ಅಂದರೆ, ಈಗ ಡಿಜಿಟಲ್ ಆಗಿರೋದ್ರಿಂದ ಆ ಚಿತ್ರಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಈ ಸಿನಿಮಾಗಳು ಹಂಗಿದ್ರೆ ಇತರ ಭಾಷೆ ಅಂದರೆ ಏನು ಅಂತ ಒಂದಷ್ಟು ಪೂರ್ಣ ಸಿನಿಮಾಗಳನ್ನೇ ತೆಗಿತಾ ಇದ್ದಂಥ ಒಂದಷ್ಟು ಮಲಯಾಳಂ ಸಿನಿಮಾ ಅಂದರೆ ಪರ್ಸೆಂಟೇಜ್ ವೈಸ್ ನೋಡಿಕೊಂಡ್ರೆ ಒಂದು 50-60% ಸಿನಿಮಾಗಳು ಒಳ್ಳೆ ಉತ್ತಮ ಕ್ವಾಲಿಟಿ ಬರ್ತಕ್ಕಂಥ ಸಿನಿಮಾಗಳು ಈ OTT ಪ್ಲಾಟ್ಫಾರ್ಮಲ್ಲಿ ನೋಡ್ತಕ್ಕಂಥ ಆಡಿಯನ್ಸ್ ಕೂಡ ಇನ್ನಿತರ ಭಾಷೆಗಳ ಚಿತ್ರ ನೋಡಿದಷ್ಟು ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇಲ್ಲ. ಇದಕ್ಕೆ ಮೂಲ ಕಾರಣ ಏನು ಅಂತೀರಿ ಸರ್? ಇಲ್ಲಿ ಪ್ರಾಬ್ಲಮ್ ಆಗಿರುತ್ತೆ ಅದು. ಇವಾಗ ನೋಡಿ, ಎಷ್ಟೋ ಇತರೆ ಭಾಷೆ ಸಿನಿಮಾಗಳಿಗೆ ಒಂದು ಉಗಮ ಸ್ಥಾನ ಅಂದರೆ ಅದು ಕರ್ನಾಟಕನೇ. ಕರ್ನಾಟಕದಲ್ಲಿ ಇರುವಷ್ಟು ದುಡ್ಡು ಅವ್ರಿಗೂ ಎಲ್ಲೂ ಬೇರೆ ಕಡೆ ಇಲ್ಲ. ಇಲ್ಲಿ ದುಡ್ಡಿದೆ, ಯಾಕೆ ಜನ ನೋಡ್ತಾರೆ ಅಂತ ಗೊತ್ತು. ನೀವು ಇಲ್ಲಿ 500 ರೂಪಾಯಿ ಇಡಿ ಟಿಕೆಟ್ಗೆ, 1000 ರೂಪಾಯಿ ಇಡಿ, 1500 ರೂಪಾಯಿ ಇಡಿ ಅಂತ. ಒಂದು ಮಲಯಾಳಂ ಫಿಲಮ್ಗೆ 1500 ರೂಪಾಯಿ ಇಡ್ಬೋದು, ಒಂದು ತಮಿಳ್ ಫಿಲಮ್ಗೆ 2000 ರೂಪಾಯಿ ಇಡ್ಬೋದು, ತೆಲುಗು ಫಿಲಮ್ಗೆ 2000 ರೂಪಾಯಿ ಇಡ್ಬೋದು, ಹಿಂದಿ ಫಿಲಮ್ಗೆ ಒಂದು 2000 ರೂಪಾಯಿ ಇಡ್ಬೋದು. ಅಲ್ಲ, ಕನ್ನಡದ ಸಿನಿಮಾ 100 ರೂಪಾಯಿ 200 ರೂಪಾಯಿ ಇದ್ರೂ ಕೂಡ ನೋಡ್ತಿಲ್ವಲ್ಲ, ಇದು ಕಾರಣ ಏನು ಅಂತ ಕೇಳ್ತಿರೋದು. ಅಲ್ಲೂ ಸಹ ಏನಂದರೆ ಸ್ಟಾರ್ ಮೂವಿಗಳು ಮಾತ್ರ ಈ ರೀತಿ ಇರೋದು. ಒಂದು ಇಡೀ ವರ್ಲ್ಡ್ನಲ್ಲಿ ಗ್ಲೋಬಲಿ ಇವತ್ತಿನ ದಿನ ಆಫ್ಟರ್ ಕೋವಿಡ್ ಸಿನಿಮಾ ಇಂಡಸ್ಟ್ರಿ ಕಥೆನೇ ಬೇರೆ ಆಗೋಗಿದೆ. ಸುಮ್ಮನೆ ಏನೋ ಯಾರೋ ಹೇಳ್ಬಿಡ್ತಾರೆ, ಅಷ್ಟು 1000 ಕೋಟಿ ಬಂತು, ಇಷ್ಟು 1000 ಕೋಟಿ ಬಂತು ರೀ. ನಾನು ಹೇಳ್ತಾ ಇದ್ದೀನಲ್ರಿ, ಕೋಟಿ ನೋಡಿರ್ತಕ್ಕಂಥ ಪ್ರೊಡ್ಯೂಸರ್ಗಳೇ ಇವತ್ತಿನ ದಿನ ಇಲ್ಲ. ಈ ವರ್ಷದಲ್ಲೇ 2025ರಲ್ಲಿ ಇಲ್ಲಿವರೆಗೆ ಕನ್ನಡ ಫಿಲಮ್ ಇಂಡಸ್ಟ್ರಿನಲ್ಲಿ ಎಷ್ಟು ಫಿಲಮ್ ಬಂದಿದೆ? ಇವಾಗ ಜಾನ್ ಆಯಿತು, ಫೆಬ್ ಆಯಿತು, ಮಾರ್ಚ್ ಆಯಿತು, ಏಪ್ರಿಲಲ್ಲಿದ್ದೇವೆ. 3 ತಿಂಗಳಲ್ಲಿ ರೀ ಅದೆಷ್ಟೋ ಒಂದು 54-55 ಫಿಲಮ್ ರಿಲೀಸ್ ಆಗಿರ್ಬೋದು. ಯಾವ್ದಾರ ಒಂದು ಫಿಲಮ್ ನಾನು ಕೋಟಿ ದುಡ್ದಿದೆ ಅಂತ ತೋರಿಸ್ಲಿ. ಕಾರಣ ಕಂಟೆಂಟ್ ಒಂದು ಅಂತಾನೆ ಅಲ್ಲ. ಈ ಕಂಟೆಂಟ್ ಜೊತೆಗೆ ಏನಾಗಿದೆ ಅಂದರೆ, 100 ಸಿನಿಮಾ ಅಂತ ಇಟ್ಕೊಂಡ್ರೆ 100 ಸಿನಿಮಾದಲ್ಲಿ 5 ಸಿನಿಮಾ ಒಳ್ಳೇದಿರುತ್ತೆ, ಇನ್ನೊಂದು 15 ಸಿನಿಮಾನೂ ಒಳ್ಳೇದಿರುತ್ತೆ, ಇನ್ನು ಮಿಕ್ಕಿದ್ದು ಒಂದು 80 ಸಿನಿಮಾಗಳು ಇರ್ತಾವಲ್ಲ. 80 ಸಿನಿಮಾಗಳಲ್ಲಿ ಏನಂದರೆ ಏನು ಸಹ ಕಂಟೆಂಟ್ ಇರಲ್ಲ. ಅವ್ರಿಗೆ ಮಾರ್ಕೆಟಿಂಗ್ ಅಂದರೆ ಏನು ಅಂತ ಗೊತ್ತಿರಲ್ಲ, ಥಿಯೇಟ್ರಿಗೆ ಅಂದರೆ ಏನು ಅಂತ ಗೊತ್ತಿರಲ್ಲ, ಡಿಸ್ಟ್ರಿಬ್ಯೂಟರ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ ಕೆಲವರಿಗೆ. ಡಿಸ್ಟ್ರಿಬ್ಯೂಟರ್ ಹತ್ರ ಹೋದರೆ ಏನು ಮಾಡ್ತಾರೆ? ಬಂದ್ಯಾ ಅಂತ ಹೇಳ್ತಾರೆ. ಏನು ನೋಡ್ತಾರೆ ಅವರು, ಓ ಪ್ರೊಡ್ಯೂಸರ್ ಹತ್ರ ಇನ್ನೂ ದುಡ್ಡಿದೆ, ಓಕೆ ಹಾಕ್ಸ ಎಲ್ಲ ಕಡೆಗೂ ತೊಗೊಂಡೋಗಿ ಅಲ್ಲಿ ಓಡತ್ತಾ ಬಿಡುತ್ತಾ, ಹೋಗಿ ಸರ್ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ, ಅಲ್ಲಿಗೆ ಬಾಡಿಗೆ ಕೊಡಿ, ಇಲ್ಲಿಗೆ ಬಾಡಿಗೆ ಕೊಡಿ, ಇನ್ನೊಂದು ಕಡೆ ಕೊಡಿ. ಓಕೆ, 5 ಲಕ್ಷ ಬಾಡಿಗೆ ಕೊಡಬೇಕು. 5 ಲಕ್ಷ ಬಾಡಿಗೆ ಕೊಟ್ಟಾದ್ಮೇಲೆ ನಿಮ್ಗೆ 5 ರೂಪಾಯಿ ಬರೋದಿಲ್ಲ ಇವತ್ತಿನ ಇರತಕ್ಕಂಥ ಪರಿಸ್ಥಿತಿನಲ್ಲಿ. ಇವನ್ನೆಲ್ಲವನ್ನೂ ಯಾರು ಸರಿಯಾಗಿ ಹೇಳಬೇಕಾಗಿದೆ? ಹೊಸ ನಿರ್ಮಾಪಕರಿಗೆ ಇವು ಎಲ್ಲದರ ಪರಿಚಯ ಇರಬೇಕು. ನೋಡಿ, ಸಿನಿಮಾ ಅಂದರೆ ಯಾವುದು ಬೇಕಾದ್ರೂ ನಾನು ಹೇಳ್ತೀನಲ್ಲ, 10 ಲಕ್ಷ ಸಿನಿಮಾನೂ ಸಹ ಕೋಟಿ ದುಡಿದು ಬಿಡ್ಬೋದು. ಎಷ್ಟೋ 100 ಕೋಟಿ ಹಾಕಿರೋ ಸಿನಿಮಾ ಸಹ 1 ಕೋಟಿ ದುಡಿದೇ ಇರುತ್ತೆ ಇಲ್ಲಿ. ಇವೆಲ್ಲವೂ ಸಹ ಇಲ್ಲಿ ನಡೀತೆ. ಆದರೆ ನಿಮ್ಮ ತಿಳುವಳಿಕೆ ಏನು? ಇವತ್ತು ನಿರ್ಮಾಪಕನಿಗೆ ಇವನ್ನೆಲ್ಲವನ್ನು ತಿಳಿಸೋರು ಯಾರು? ಆ ತಿಳಿಸೋರು ಅನ್ನೋರು ಇವತ್ತಿನ ದಿನ ಎಲ್ಲೂ ಕಾಣ್ತಾ ಇಲ್ಲ. ನಿಜವಾದ ನ್ಯಾಯವಾದ ಮಾರ್ಗದಲ್ಲಿ ಅಂದರೆ ಅನುಭವದ ಕೊರತೆ ನಮ್ಮ ಕನ್ನಡ ಸಿನಿಮಾ ಸೋಲ್ಗೂ ಒಂದು ಮುಖ್ಯ ಕಾರಣ ಅಂತ ನೀವು ಹೇಳೋದು. ಅನುಭವ ಅಂದರೆ ಸಿನಿಮಾದ ತೆಗಿಯೋರಿಗೆ, ನಿರ್ದೇಶಕರಿಗಾಗ್ಬೋದು, ನಿರ್ಮಾಪಕರಾಗ್ಬೋದು, ಚಿತ್ರತಂಡಕ್ಕೇನೆ ಎಷ್ಟಕ್ಕೋ ರಿಲೀಸ್ ಅಂದರೆ ಏನು ಅಂತ ಗೊತ್ತಿಲ್ಲ ಸರ್ ಇವತ್ತಿಗೂ. ರಿಲೀಸ್ ಪ್ರೋಸೆಸ್ ಅಂದರೆ ಏನು ಅಂತ ಯಾರಿಗಾರ ಗೊತ್ತಾ ಅಂತ ಕೇಳ್ಕೊಂಡು ಬನ್ನಿ. ಅವ್ರಿಗೇನು ಗೊತ್ತಿರಲ್ಲ. ಸಿನಿಮಾ ಮಾಡೋದಲ್ಲ ರೀ. ನಾನು ಇವತ್ತಿನ ದಿನ ಬೇಕಾದರೂ ನೀವಾಗಿರ್ಬೋದು, ಯಾರೇ ಆಗಿರ್ಬೋದು, 100 ಸಿನಿಮಾ ಮಾಡಿಬಿಡ್ಬೋದು. ಸಿನಿಮಾ ಮಾಡೋದು ದೊಡ್ಡ ಕಷ್ಟದ ಕೆಲಸ ಅಲ್ಲ. ಸಿನಿಮಾ ಮಾಡಿದ ನಂತರ ಅದರ ಮಾರ್ಕೆಟಿಂಗಿಗೆ, ಥಿಯೇಟ್ರಿಗೆ ಹೊರಗಡೆ ಬಂದಾಗ ಅದು ಏನಾಗುತ್ತೆ, ಜನ ಏನು ನೋಡಬೇಕು, ಅದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಬೇಕು, ಫೇಕ್ ಅಕೌಂಟ್ಸ್ಗಳಿಗೆ ಎಷ್ಟು ದುಡ್ಡು ಹಾಕಬೇಕು ನಾವುಗಳು, ಇವೆಲ್ಲವನ್ನು ಸಹ ತಿಳ್ಕೊಳ್ಬೇಕು. ಆ ತಿಳ್ಕೊಳ್ಬೇಕಾಗಿದೆ ಅಂದರೆ ಯಾರು ತಿಳಿಸ್ಬೇಕು ಇವಾಗ? ನೀವೇ ಹೇಳಿ, ನಿಮ್ಗೆ ಯಾರು ತಿಳಿಸ್ಬೇಕು ಇವಾಗ? ನೀವು ಒಬ್ಬರು ಹೊಸಬರಾಗಿ ಬಂದಿದ್ದೀರಾ, ನಿಮ್ಗೆ ಯಾರು ತಿಳಿಸ್ಬೇಕಾಗತ್ತೆ ಅಂತ ವಿಚಾರವನ್ನು? ಅಂದರೆ ಈ ಒಂದು ಕಾರ್ಯಾಗಾರ ಅನ್ನೋ ವಿಚಾರಗಳಲ್ಲಿ, ಅಥವಾ ಅವ್ರಿಗೆ ಒಂದು ಏನೊಂದು ಟ್ರೈನಿಂಗ್ ಅನ್ನೋದು, ಅಥವಾ ಇಲ್ಲಿ ಅನುಭವವನ್ನು ತಿಳಿಸ್ಕೊಡೋದಕ್ಕೆ ಒಂದು ಸಂಸ್ಥೆ ಅನ್ನೋದು ತಿಳಿಸ್ಕೊಡ್ಬೇಕು ಅಂತ ನೀವು ಹೇಳ್ತಿದ್ದೀರಿ.
100% ಅದು ಆಗಲೇಬೇಕು. ಅದು ಈಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ಥರದ್ದು ಒಂದಷ್ಟು ಸಂಸ್ಥೆಗಳಿದಾವಲ್ಲ, ಈ ಮೆಂಬರ್ಶಿಪ್ಗಳನ್ನ ಇವ್ರು ಕೊಡೋದ್ರ ಜೊತೆಗೆ ಇವರು ಈ ಥರದ್ದೆಲ್ಲ ಅನುಭವಗಳನ್ನ ಅವರಿಗೆ ಅವ್ರದ್ದೇ ಆದಂಥ ಈ ಚಿತ್ರರಂಗದ ಕುಂದುಕೊರತೆಗಳ ಬಗ್ಗೆ, ಇಲ್ಲಿರ್ತಕ್ಕಂಥ ಲಾಭಗಳ ಬಗ್ಗೆ ಅವರಿಗೆ ಮಾಹಿತಿಗಳನ್ನ ಕೊಡ್ತದೆ. ಒಂದು ಬುಕ್ಲೆಟ್ ಥರದ್ದು ಇವೆಲ್ಲ ಮಾಹಿತಿಗಳು ಕೊಡುತ್ತೆ ಅಲ್ವಾ? ಯಾರು ಅಂದರೆ ಈಗ ಒಬ್ಬ ಸಿನಿಮಾ ಮಾಡಬೇಕು ಅಂತ ನೇರವಾಗಿ ಬಂದಂಥ ವ್ಯಕ್ತಿ ಯಾವುದೋ ಒಂದು ಸಂಘ ಸಂಸ್ಥೆ ಅಡಿನಲ್ಲಿ ತನ್ನ ಮೆಂಬರ್ಶಿಪ್ಪನ್ನು ನೋಂದಾಯಿಸ್ಕೊಳ್ತಾನೆ. ಹೌದು. ನೋಂದಾಯಿಸ್ಕೊಳ್ಳುವಂಥ ಸಮಯದಲ್ಲಿ ಇಲ್ಲಿರ್ತಕ್ಕಂಥ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಅವನಿಗೆ ಒಂದು ಬೇಸಿಕ್ ಮಾಹಿತಿಯನ್ನು ಹಂಚ್ಕೊಳ್ಳುವಂಥ ಕೆಲಸಗಳು ಇರ್ತಕ್ಕಂಥ ಸಂಘ ಸಂಸ್ಥೆಗಳ ಮುಖಾಂತರ ಆಗ್ತಾ ಇದೆಯಾ? ಈಗ ಆಗ್ತಾ ಇಲ್ಲ. ಎಲ್ಲಾಗಿದೆ? ಹ್ಞೂ ಅಲ್ಲಲ್ಲ, ನಾನು ಒಂದೇ ಯಾವುದೋ ಒಂದು ವಾಣಿಜ್ಯ ಮಂಡಳಿ ಹೆಸರು ಅಂತ ಹೇಳೋದು ಬೇಡ. ನೀವು ಯಾವ ವಾಣಿಜ್ಯ ಮಂಡಳಿಗೆ ಹೋಗಿ, ಯಾವ್ದು ಪರ್ಟಿಕ್ಯುಲರ್ ವಾಣಿಜ್ಯ ಮಂಡಳಿ ಅಂತ ಹೇಳ್ತಾ ಇಲ್ಲ, ಎಲ್ಲೇ ಒಬ್ಬ ಹೋಗಿ ನಿರ್ಮಾಪಕ ನಿರ್ದೇಶಕನಿಗೆ ನಿಮಗೇನು ಒಂದು ಮೆಂಬರ್ಶಿಪ್ ಒಂದು ಕೊಡಬೇಕು, ಕೊಡ್ತಾರೆ. ಅದು ಬಿಟ್ಟಾದ್ಮೇಲೆ ಕೂತ್ಕೊಪ್ಪ ಬಪ್ಪ, ಇಲ್ಲಿ 15 ದಿನ ನಿನಗೊಂದು ಕ್ಲಾಸ್ ಇದೆ ಇಲ್ಲಿ, ಹಿಂಗೆ ನುರಿತ ಡೈರೆಕ್ಟರ್ ಬರ್ತಾರೆ, ನುರಿತ ಪ್ರೊಡ್ಯೂಸರ್ಗಳು ಬರ್ತಾರೆ, ಥಿಯೇಟ್ರ್ನವ್ರು ಬರ್ತಾರೆ, ಇನ್ನೊಬ್ರು ಬರ್ತಾರೆ, ಕ್ಯಾಮ್ರಾದವ್ರು ಬರ್ತಾರೆ, ಮ್ಯೂಸಿಕ್ನವ್ರು ಬರ್ತಾರೆ, ನಿನಗೆ ಏನು ಅಂತ ಹೇಳ್ಕೊಡ್ತೀವಿ ಅನ್ನೋದು ಎಲ್ಲರೂ ಇದೆಯಾ? ಮಾಡ್ತಾ ಇದ್ದಾರಾ? ಅವೆಲ್ಲ ಮಾಡ್ತು ಅಂದರೆ ಮೇ ಬಿ ಸಿನಿಮಾಗಳ ಸಂಖ್ಯೆ ಕಡಿಮೆ ಆಗ್ಬೋದು, ಆದರೆ ಸೂಪರ್ ಡೂಪರ್ ಸಿನಿಮಾಗಳು ಬರ್ತವೆ. ಇವತ್ತಿನ ದಿನ ಅದಾಗ್ತಿಲ್ಲ. ಸಬ್ಸಿಡಿಗೆ ಮಾಡು, ಸಬ್ಸಿಡಿಗೆ ಲಂಚ ಕೊಡೋಕ್ಕೆ ಮಾಡು, ಅವಾರ್ಡಿಗೆ ಲಂಚ ಕೊಡೋಕ್ಕೆ ಮಾಡು, ಇನ್ನೊಂದಕ್ಕೆ ಮಾಡು, ಮತ್ತೊಂದಕ್ಕೆ ಮಾಡು, ಇಷ್ಟೇ ಆಗೋಗಿದೆ ಎಲ್ಲ. ಒಂದು ಹಾಗಂತ ಕನ್ನಡ ಸಿನಿಮಾ ರಂಗ ಎಲ್ಲ ನೇಪಥ್ಯಕ್ಕೆ ಕೊಟ್ಟೋಗಿದೆ ಅಂತ ಹೇಳಲ್ಲ. ಎಷ್ಟೋ ಜನ ತುಂಬ ಚೆನ್ನಾಗಿದ್ದಾರೆ ರೀ. ಎಷ್ಟೋ ಜನ ಹೇಳ್ತೀನಲ್ವಾ, ಸಿನಿಮಾನೇ ಹೊರಗಡೆ ತರಲ್ಲ, ಒಂದು ಪೋಸ್ಟರನ್ನು ಬಿಡಲ್ಲ, ಒಂದು 5 ಲಕ್ಷ 6 ಲಕ್ಷದಲ್ಲಿ ಫಿಲಮ್ ಮಾಡೋದು. ಆ ಸಿನಿಮಾ ತುಂಬಾ ದಿನದಿಂದ ಕೇಳ್ತಾ ಇದ್ದೀನಿ, 5 ಲಕ್ಷ 6 ಲಕ್ಷದಲ್ಲಿ ಸಿನಿಮಾ ಮಾಡ್ಬೋದಾ? ಆ ಥರ ಮಾಡ್ಬೋದು, ಸತ್ಯ ಮಾಡ್ಬೋದು, ಮಾಡಿದಾರಲ್ರಿ. ನೀವು ಸ್ವಲ್ಪ ಲೀಸ್ಟ್ ತೆಗೆದು ನೋಡಿ ನೀವು, ಅದು ಹೊರಗಡೆ ಬರಲ್ಲ ಎಲ್ಲೂ. ಬೇಕಾ ಇವಾಗನೇ ಅದನ್ನೇ ಇನ್ನೊಂದಿನ ಬೇಕಾದ್ರೆ ಫುಲ್ಲು ಕ್ಲಾಸ್ ಮಾಡಿಬಿಡೋಣ. ಒಂದು 2013ರಿಂದ 2025 12 ವರ್ಷ ನನಗೆ ತಿಳಿದ ಮಟ್ಟಿಗೆ ಒಂದು ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ಗೆ ಕಡಿಮೆ ಅಂದ್ರೂ ಕೂಡ ನಿಮ್ಗೆ 10ರಿಂದ 15 ಲಕ್ಷ ತಗಲುತ್ತೆ ಪೋಸ್ಟ್ ಪ್ರೊಡಕ್ಷನ್ಗೆ. ಸಿನಿಮಾ ಶೂಟಿಂಗ್ ಬೇರೆ ವಿಚಾರ. ಆದ್ರೆ ಇವ್ರು 5 ಲಕ್ಷದಲ್ಲಿ ಸಿನಿಮಾ ತೆಗೆದು ಸಿನಿಮಾನ ಪೋಸ್ಟ್ ಪ್ರೊಡಕ್ಷನ್ ಅಂತ ತಗೊಂಡೋಗಿ ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ಸೆನ್ಸಾರ್ ಮುಗಿಸಿ ಒಂದು ಸಿನಿಮಾನ ಈ 10 ಲಕ್ಷ ಸಬ್ಸಿಡಿಗೆ ಇಷ್ಟು ಮಾಡ್ತಾರೆ ಅನ್ನೋದಾದ್ರೆ ಇನ್ನು ಎಷ್ಟು ಸಿನಿಮಾ ಮಾಡಿರ್ತಾರೆ ಅವರು? ಅದು ಹೆಂಗೆ ಎಲ್ಲಿ ಬಂದಿದೆ ಸಿನಿಮಾಗಳು ತೋರಿಸಿ. ಇವಾಗ ನೇರವಾಗಿ ಇವಾಗ ತಗೊಂಡ್ಬಿಡೋಣ. ಇವಾಗ ಯಾವ್ದು ಸಬ್ಸಿಡಿ ಲಿಸ್ಟ್ ಅನ್ನೇ ತಗೋಣ. ಇವಾಗ ಅನೌನ್ಸ್ ಆಗಿರೋದು ಇವತ್ತಿನ ಬೇಡ, 2013ರಿಂದ ನೀವು ಇಲ್ಲಿವರೆಗೆ ಯಾವುದು ಇವಾಗ ಮೊನ್ನೆ 19 ದಿನ ಮುಗ್ದಿದೆ ಅಲ್ವಾ, 13ರಿಂದ 19ರವರೆಗೆ ನೀವು ಲಿಸ್ಟ್ ತಗೊಳ್ಳಿ. ಎಷ್ಟು ಅಲ್ಲಿ ಫಿಲಮ್ಗಳು ಕಾಣ್ತವೆ. ಆ ಸಿನಿಮಾಗಳು ಎಲ್ಲಿಗೆ ಬಂದಿದ್ದಾವೆ, ಎಲ್ಲೂ ಹೋಗಿದ್ದಾವೆ, ಯಾವ ಪ್ರೊಡಕ್ಷನ್ ಹೌಸಿಂದ ಅದು ತಯಾರಾಗ್ತಾ ಇದ್ದಾವೆ. ಬಟ್ ಸರ್ಕಾರದ ದುಡ್ಡು ಸಬ್ಸಿಡಿ ಸಹಾಯಧನ ತಗೊಂಡಿದ್ದಾವೆ. ಅದಿದೆ ಆ ಒಂದು ಇದರಲ್ಲಿ. ಇವತ್ತಿನ ದಿನ ಅದೇನು ಥಿಯೇಟ್ರಿಗೆ ಬರಬೇಕು ಇನ್ನೊಂದು ಅಂತ ಬೈಲಾದಲ್ಲಿ ಇಲ್ಲ. ಹಾಗಾಗಿ ಏನ್ ಮಾಡಿದಾನೆ ಅಂದ್ರೆ ಒಂದಿಷ್ಟು ಜನ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ. ಇಂಥ ಕಳಪೆ ಸಿನಿಮಾಗಳು ಕೂಡ ಕನ್ನಡದ ಗುಣಮಟ್ಟಕ್ಕೆ, ಕನ್ನಡದ ಪ್ರೇಕ್ಷಕನಿಗೆ ಹೊಡೆತ ಕೊಡ್ತಾ ಇದಾವೆ ಅಂತಕ್ಕಂಥದ್ದು ನಿಮ್ಮ ಒಂದು ವಾದ. ಅಂದ್ರೆ ಈ ತರದ್ದು ಕಳಪೆ ಗುಣಮಟ್ಟದ ಸಿನಿಮಾಗಳನ್ನು ಮಾಡೋದು ಒಂದು ಥಿಯೇಟ್ರಿಕಲ್ಲಿ ಬರ್ತಕ್ಕಂಥದ್ರಲ್ಲೂ ಸಹ ಅದು ಯಾರದ್ದೇ ಆಗಿರ್ಬೋದು, ಅಲ್ಲೂ ಸಹ ನಮ್ಮ ಕೈನಲ್ಲಿ ಏನು ಇರಲ್ಲ, ಅಲ್ಲೂ ಒಂದು ಅದ್ಭುತ ಅನ್ನೋದು ಕಳಪೆ ಆಗ್ಬಿಡುತ್ತೆ ಕೆಲವೆಡೆ. ಆದ್ರೆ ಸಿನಿಮಾ ಇಂಡಸ್ಟ್ರಿಯವರೇ ಕೆಲವರು ಈ ಒಂದು ಸಬ್ಸಿಡಿ ಅಂತ ಏನು ಒಂದು ಒಳ್ಳೆ ಮಾನದಂಡದಿಂದ ಶುರುವಾಯ್ತಲ್ವಾ, ಅದನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಬೇರೆ ಬೇರೆ ರೀತಿಯಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿನ ಇಂಥ ಒಂದು ಇದಕ್ಕೆ ತೊಗೊಂಡು ಇವತ್ತಿನ ದಿನ ಈ ಒಂದು ಕೆಟ್ಟ ಲೆವೆಲ್ಗೆ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಮತ್ತು ಇನ್ನೊಂದು ಹೇಳಿದ್ರಲ್ಲ, ಯಾರಿಗೇನು ಬೇಕಾಗಿಲ್ಲ ರೀ, ಇಲ್ಲಿ ನಾವು ಬಡ್ಕೊಳ್ಬೇಕು ಅಷ್ಟೇನೆ. ಇಲ್ಲಿ ಇಂಡಸ್ಟ್ರಿ ಸರಿಯಾಗಬೇಕು ಯಾರಿಗೂ ಇಲ್ಲ. ಯಾರಿಗಾರು ಇದ್ದರೆ ಇದೆ ಅಂತ ತೋರಿಸ್ಲಿ, ಏನು ನಮಗಿದೆ ಅಂತ. ಅದು ಯಾರಿಗೆ ಹೇಳ್ತಿರೋದು? ಪಾಪ ಯಾರೋ ಒಬ್ಬ ಪಬ್ಲಿಕ್ಕಿಗಿದೆ. ಎಷ್ಟೋ ಜನ ನಿಮಗೆ ಗೊತ್ತಿರ್ಬೋದು, ಪಬ್ಲಿಕ್ಕು ಸಿನಿಮಾನ ಕನ್ನಡ ಸಿನಿಮಾ ಅಂದ್ಬಿಟ್ಟು ಕಷ್ಟಪಟ್ಬಿಟ್ಟು ಎಲ್ಲೋ ಒಂದು ಶೋ ಇದೆ ಅಂತ ಹೋಗಿ ನೋಡ್ತಾರೆ. ರಿಲೀಸ್ ಆದ ದಿನಾನೇ, ಶುಕ್ರವಾರದ ದಿನಾನೇ ನಮಗೆ ಗೊತ್ತಿದೆ 3 ಮಲ್ಟಿಪ್ಲೆಕ್ಸ್ಗಳು ಸಿಕ್ಕಿರಲ್ಲ, ಪೇಪರ್ನಲ್ಲಿ 300 ಮಲ್ಟಿಪ್ಲೆಕ್ಸ್ಗಳ ಹೆಸರು ಹಾಕಿರ್ತಾರೆ, ಅಲ್ಲೂ ಫೇಕು ಅಲ್ವಾ? ನೀವು ನೋಡಿ, ಇವಾಗ ಥಿಯೇಟ್ರಲ್ಲಿ ಎಷ್ಟು ದೊಡ್ಡದಾಗಿರುತ್ತೆ, 4 ಆಟ 3 ಆಟ 2 ಆಟ 1 ಆಟ ಅಂತ. ಅಲ್ಲಿ ಹೋಗಿ ನೋಡ್ತಂದ್ರೆ ಯಾವುದೋ ಒಂದು ತೆಲುಗು ಫಿಲಮ್ ಇರುತ್ತೆ, ಅಲ್ಲಿ ಹೋಗಿ ನೋಡಿ ಒಂದು ತಮಿಳ್ ಫಿಲಮ್ ಇರುತ್ತೆ, ಅಲ್ಲಿ ಹೋಗಿ ನೋಡಿ ಒಂದು ಮಲಯಾಳಂ ಫಿಲಮ್ ಇರುತ್ತೆ. ಅನ್ನೋದು 90% ಫೇಕ್ ಆಗೋಗಿದೆ ಇವಾಗ. ಸರ್ ನೀವು ನೋಡಿ, ಇವತ್ತಿಂದೇನಲ್ಲ, ಇವಾಗ ತೊಗೊಂಡ್ಬಿಡಿ ಎಲ್ಲದುವೆ. ಎಲ್ಲ ತೊಗೊಂಡ್ರೆ ಗೊತ್ತಾಗುತ್ತಲ್ವಾ. ಇವಾಗ ಯಾವುದೋ ಒಂದು ಮಂಡ್ಯದಲ್ಲಿ ಯಾವುದೋ ಒಂದು ಥಿಯೇಟರು, ಇಲ್ಲಿ 4 ಆಟ ಅಂತ ನಾವು ಪೇಪರ್ನಲ್ಲಿ ಹಾಕೊಳ್ತೀವಿ, ಅಥವಾ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಕಡೆ ಹಾಕ್ತೀವಿ. ಅಲ್ಲಿ ಯಾವನೋ ಒಬ್ಬ ವ್ಯಕ್ತಿ ಅದನ್ನು ನೋಡಬೇಕು ಆ ಸಿನಿಮಾನ ಅಂತ ಹೋದಾಗ ಅಲ್ಲಿರೋದೇ ಇಲ್ಲ, ಅಲ್ಲಿ ಯಾವುದೋ ಬೇರೆ ಒಂದು ಬ್ಯಾನರ್ ಇರ್ತವೆ. ಹೀಗೆ ಇಲ್ಲಿ ಯಾವುದೂ ಸಹ ನೇರವಂತಿಕೆಯಿಂದ ಸತ್ಯವಂತಿಕೆಯಿಂದ ನಡೀತಾ ಇಲ್ಲ. ಇವೆಲ್ಲವೂ ಇತ್ತೀಚಿನ ದಿನದಲ್ಲಿ ಇನ್ನೂ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಿಲ್ಲ.
ನಾವು ಅನ್ಕೊಂಡ್ಬಿಡ್ಬೋದು ಇವಾಗ ಯಾರ್ಯಾರೋ ಮಾತಾಡ್ತಾ ಇದ್ದಾರೆ ಎಲ್ಲ ಸರಿಯಾಗಿ ಬರ್ತಾ ಇದೆ ಮಾಡ್ತಾ ಇದೆ ಅಂತ. ಇಲ್ಲ, ಕೆಲವರಿಗೆ ನಾನು ಹೇಳ್ತಿದ್ದೀವಲ್ಲ, ಬೇಡವೇ ಬೇಡ. ಇವತ್ತು ಏನೋ ನಾನೊಂದು ಕಾರ್ಯಕ್ರಮ ಮಾಡ್ಕೊಂಡಿರ್ಬೇಕು, ಇನ್ನೊಂದು ಮಾಡಬೇಕು, ಅಲ್ಲೊಂದು ಮಾಡಬೇಕು, ಇಲ್ಲೊಂದು ಮಾಡಬೇಕು, ಅಲ್ಲಿ ಏನೋ ಒಂದು ಆಗಬೇಕು ಅನ್ನೋದಕ್ಕೇನೆ ಅನೇಕರು ಬಂದು ನಿಂತುಬಿಟ್ಟಿದ್ದಾರೆ ಹೊರತು ನಾನು ಕನ್ನಡ ಫಿಲಮ್ ಇಂಡಸ್ಟ್ರಿನ ಉಳಿಸ್ಬೇಕು ಅಥವಾ ಟೋಟಲಾಗಿ ಫಿಲಮ್ ಇಂಡಸ್ಟ್ರಿ ಅಂತಲೇ ಇಟ್ಕೊಳ್ಳಿ. ನಾನೊಂದಷ್ಟು ಜನರನ್ನ ಭೇಟಿ ಮಾಡಿದಾಗ ಕನ್ನಡ ಸಿನಿಮಾನ ಮಾಡೋದು ತುಂಬ ಇವತ್ತು ಕಷ್ಟದ ಪರಿಸ್ಥಿತಿ. ₹1 ದುಡ್ಡು ವಾಪಸ್ ಬರಲ್ಲ. ಅದೇ ತಮಿಳಲ್ಲೋ ತೆಲುಗಲ್ಲೋ ಇನ್ನಿತರ ಲ್ಯಾಂಗ್ವೇಜಲ್ಲಿ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಬೇಸಿಕ್ ಅಮೌಂಟ್ ಆದರೂ ವಾಪಸ್ ಬರ್ತಾ ಇದೆ. ಈ ಕನ್ನಡ ಸಿನಿಮಾನ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆಗಳು ಅಂದರೆ ತುಂಬ ಅನುಭವಸ್ಥರು, ಅಂದರೆ ಸಿನಿಮಾಗಳನ್ನು ಮಾಡಿರ್ತಕ್ಕಂಥವ್ರು ಬಾಯಲ್ಲಿ ನಾನು ಕೇಳ್ಪಟ್ಟೆ. ನಾನು ಕೇಳಿದ್ದು ಇನ್ನಿತರ ಲ್ಯಾಂಗ್ವೇಜ್ಗೆ ಒಂದು ಅಷ್ಟು ಬೇಸಿಕ್ ಅಮೌಂಟ್ ಆದರೂ ಬರುತ್ತೆ, ಕನ್ನಡ ಸಿನಿಮಾಗಳಿಗೆ ಬರೋದಿಲ್ಲ ಅನ್ನೋದಕ್ಕೆ ಇದೆ ಸರ್. ಒಂದೇ ಒಂದು ನಿಮಿಷ ಬೇಗ ಹೇಳಿ ಮುಗಿಸ್ತೀನಿ ನಾನು ಇದನ್ನು. ನೋಡಿ ಸರ್, ಇವಾಗ ಮಲಯಾಳಂನಲ್ಲಿ ಹೋದರೆ ನಿಮಗೊಂದು ಇಷ್ಟು ಚಾನಲ್ಗಳು ಇವತ್ತು ಸ್ಯಾಟಲೈಟ್ ಚಾನಲ್ ಇದ್ದಾವೆ, ಅವರಿಗೆ ದೊಡ್ಡ ದೊಡ್ಡ OTT ತಗೊಳ್ತಾ ಇದ್ದಾರೆ ಅವ್ರ ಫಿಲಮನ್ನು. ನೀವು ಇದೇ ತಮಿಳ್ಗೆ ಹೋಗಿ 40 ಮೇಲೆ ಅಲ್ಲಿ ಸ್ಯಾಟಲೈಟ್ ಚಾನಲ್ ಇದ್ದಾವೆ, ಅಲ್ಲೂ OTT ತಗೊಳ್ತಾ ಇದ್ದಾರೆ, ತೆಲುಗು ತಗೊಳ್ತಾ ಇದ್ದಾರೆ, ಹಿಂದಿ ತಗೊಳ್ತಾ ಇದ್ದಾರೆ. ಬಿಡಿ, ಬೇರೆ ಭಾಷೆದು ಬಿಡೋಣ, ಕನ್ನಡಕ್ಕೆ ಬನ್ನಿ. ಕನ್ನಡಕ್ಕೆ ನಿಮ್ಗೆ ಎಷ್ಟು ಇದೆ ಸ್ಯಾಟಲೈಟ್ TV ಚಾನಲ್ಗಳು? ಎಷ್ಟಿದೆ ನಿಮ್ಗೆ ಇಲ್ಲಿ? 3 ಚಾನಲ್ ಇರ್ಬೋದೇನೋ. ಆದರೆ ಕನ್ನಡ ಸಿನಿಮಾನ ಅಲ್ಲ, ತಗೊಳ್ಳೋ 3 ಚಾನಲ್ ಇರೋದು. ಯಾವ OTT ಇದೆ ಇಲ್ಲಿಗೆ? ಇವಾಗ ಹೋದ ವರ್ಷ ದೊಡ್ಡ ದೊಡ್ಡ OTTಗಳಿಗೆಲ್ಲ ಲೆಕ್ಕ ಹಾಕಿದ್ರೆ 18 ಸಿನಿಮಾಗಳು ಸಿಗಲ್ಲ. ದೊಡ್ಡ ದೊಡ್ಡ OTTಗೆ ಅಲ್ಲಿಂದ ಎಷ್ಟು ದುಡ್ಡು ಬಂದಿದೆ ಅನ್ನೋದು ಬೇರೆ. ಇವತ್ತು ತಮಗೂ ಗೊತ್ತಿದೆ, ಪೇಪರ್ ವ್ಯೂ ಏನು ಮಾಡ್ತೀರಾ? ಒಂದು ಸಿನಿಮಾ ಹಾಕಿದ್ರೆ ₹3 ₹4 ಬರುತ್ತೆ ಒಬ್ರು ನೋಡಿದ್ರೆ, ಫುಲ್ ವ್ಯೂ ಮಾಡಿದ್ರೆ. ಈ ಪರಿಸ್ಥಿತಿನಲ್ಲಿದೆ. ಇದನ್ನು ಯಾರೂ ಸಹ ಅರ್ಥ ಮಾಡ್ಕೊಳ್ತಿಲ್ಲ. ನಮಗೆ ಇಂಥ ಮೇನು ಇವಾಗ ನಿಮಗೆ ದುಡ್ಡು ಬರಬೇಕು ಅಂದರೆ ನಿಮಗೆ ತೊಗೊಂಡೋಗ್ಬೇಕಲ್ವಾ? ಡಬ್ಬಿಂಗ್ ಅಂತ ಇದ್ದಾಗ ಒಂದು ಟೈಮ್ನಲ್ಲಿ ನಿಮಗೆ ಮಿನಿಮಮ್ ಟು ಮಿನಿಮಮ್ಮು 30 ಲಕ್ಷ ಬರೋದು ಮಿನಿಮಮ್. ಇವತ್ತಿನ ದಿನ 3 ಲಕ್ಷಕ್ಕೆ ಬಂದು ನಿಂತಿದೆ, ಅದು ತೊಗೊಳ್ಳೋದಿಲ್ಲ. ಹಿಂದಿ ಡಬ್ಬಿಂಗ್ ರೈಟ್ಸ್ ಅಂದರೆ ವರ್ಲ್ಡ್ ರೈಟ್ಸ್ ಆಗೋಗಿದೆ. ಇವಾಗ ನೀವು ಕೊಡ್ತು ಅಂದರೆ ನಿಮ್ಗೆ ಮುಗೀತು ಅಂತ ಅಲ್ಲಿಗೆ 3 ಲಕ್ಷ. 3 ಲಕ್ಷಕ್ಕೆ ತೊಗೊಳ್ಳಿ ಅಂತ ಕಾಲಿಗೆ ಬಿಡಬೇಕಾಗಿದೆ ಇವತ್ತು ದೊಡ್ಡ ದೊಡ್ಡ ಫಿಲಮ್ಗಳೇ. ನಾನು ಕೆಲವೊಂದು ಹೇಳ್ತಾ ಇದ್ದೀನಿ. ಇನ್ನು ಸೌತ್ ಇಂಡಿಯನ್ ಎಲ್ಲ ಸೇರಿ 1 ಲಕ್ಷ ಅಂತಾನೆ. ನೀನು ಹಾರ್ಡ್ ಡಿಸ್ಕ್ ಕಾಸು ಬರಲ್ಲ, ಅದು ಹಾರ್ಡ್ ಡಿಸ್ಕ್ ಕಾಸು ಬರಲ್ಲ ರೀ ನೀವು ಅಪ್ಲೋಡ್ ಮಾಡಿಕೊಡೋಕ್ಕೆ. ಅವರು ಅದನ್ನು ಏನು ಮಾಡ್ತಾರೋ ಎತ್ತಾನೆ ಬೇರೆ. ಆದರೆ ಅಣ್ಣ, ನಾನು ಒಂದಷ್ಟು ಅಬ್ಸರ್ವ್ ಮಾಡ್ದಂಗೆ ಈ ಕೆಲವೊಂದಷ್ಟು ನಟಿಮಣಿಯರು, ಕೆಲವೊಂದಷ್ಟು ಸ್ಟಾರ್ಗಳು ತಮ್ಮ ರೆಮೆಂಡೇಷನ್ನ ಕಡಿಮೆ ಮಾಡಿಲ್ಲ. 3 ವರ್ಷಕ್ಕೆ 4 ವರ್ಷಕ್ಕೆ ಕೆಲವೊಂದಷ್ಟು ಜನರು ಸಿನಿಮಾ ಮಾಡೋ ಕೆಲವರು, ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಕೆಲವು ಹೀರೋಗಳಿದ್ದಾರೆ. ಆದರೆ ಅವ್ರ ಮನೆ ಬಾಗಿಲಿಗೆ ಹೋದರೆ ಗೇಟು ಕೂಡ ಓಪನ್ ಆಗಲ್ಲ. ಕೆಲವು ನಿರ್ಮಾಪಕರುಗಳು, ಅಂದರೆ ಹಿರಿಯ ನಿರ್ಮಾಪಕರುಗಳು ಈ ಧೋರಣೆನ ಕೇಳ್ತಾ ಇದ್ದಾರೆ. ಇಲ್ಲಪ್ಪ, ನಾವು ಸಿನಿಮಾ ಮಾಡಬೇಕು, ನಾವು ವರ್ಷಕ್ಕೆ 2 ಸಿನಿಮಾ ಮಾಡಿದ್ರೆ ನಮಗೊಂದಷ್ಟು ಹೀರೋಗಳು ಮಾಡಿದ್ರೆ ವರ್ಕೌಟ್ ಆಗುತ್ತೆ, ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗುತ್ತೆ ಅಂತಕ್ಕಂಥ ಮಾತುಗಳು ಆಡುವಾಗ ಮೊನ್ನೆ ಮಾತಾಡ್ತಾ ಇದ್ದ ಮಾತುಗಳೇನಪ್ಪ ಅಂತಂದರೆ, ಹೀರೋಗಳು ಯಾವನು ತನ್ನ ಬ್ಯಾಂಕ್ ಬ್ಯಾಲೆನ್ಸನ್ನು ತೋರಿಸ್ತಾನೆ ಅವನಿಗೆ ಮಾತ್ರ ಅಲ್ಲಿ ಕಾಲ್ ಶೀಟ್ ಕೊಡ್ತಾರೆ. ಈಗ ಕತೆ ಕೇಳೋ ವ್ಯವಧಾನ ಇಲ್ಲ. ಈ ಥರದ್ದು ಆಗಿಬಿಟ್ರೆ ಆಮೇಲೆ ಕೆಲವೊಂದು ಹೀರೋಗಳು ರೇಟ್ಗಳು ರೆಮೆಂಡೇಷನ್ ನೋಡಿದ್ರೆ ಕಡಿಮೆ ಆಗೇ ಇಲ್ಲ. ಇಂಡಸ್ಟ್ರಿ ಮಾತ್ರ ಸೊರಗ್ತಾ ಇದೆ, ಹೀರೋಗಳು ರೆಮೆಂಡೇಷನ್ ಕಡಿಮೆ ಆಗಿಲ್ಲ. ಕೆಲವು ಹೀರೋಯಿನ್ಗಳು 4-5 ಸಿನಿಮಾಗಳು ಮಾಡಿರ್ತಾರೆ, ಅದು ಹೆಂಗೆ ಆಡಿ ಕಾರ್ ಬಂದುಬಿಟ್ಟಿರುತ್ತೆ ಆಲ್ರೆಡಿ 2 ವರ್ಷದಲ್ಲಿ. ಈ ಥರದ್ದು ನೋಡಿದ್ರೆ ಕನ್ನಡ ಇಂಡಸ್ಟ್ರಿ ಬಡವಾಗಿದೆ ಅಂತ ನಾವು ಹೆಂಗೆ ಅನ್ನೋದು? ಅಂದರೆ ಕನ್ನಡ ಪ್ರೇಕ್ಷಕ ಬಡವಾಗಿದ್ದಾನೆ ಬಿಟ್ಟರೆ ಕನ್ನಡದಲ್ಲಿರ್ತಕ್ಕಂಥ ಕೆಲವು ಸ್ಟಾರ್ಗಳು, ಕೆಲವು ನಟಿಮಣಿಯರುಗಳು ಮಾತ್ರ ಬಡವಾಗೇ ಇಲ್ವಲ್ಲ, ಇದೇ ಹೇಗೆ ಅಂತ. ವೆರಿ ಫ್ರ್ಯಾಂಕ್, ಅಂಥ ದೊಡ್ಡ ದೊಡ್ಡ ಹೀರೋಗಳನ್ನು ಭೇಟಿ ನಾನು ಇಲ್ಲಿವರೆಗೂ ಮಾಡೂ ಇಲ್ಲ. ಅಂಥ ದೊಡ್ಡ ದೊಡ್ಡ ತಾವು ಹೇಳ್ತಿರುವಾಗ ಅಂಥ ಹೀರೋಯಿನ್ಗಳನ್ನು ನಾನು ಭೇಟಿ ಮಾಡಿಲ್ಲ. ಓಕೆ, ನಾವು ನಮ್ಮದೇ ಆದ ರೀತಿಯಲ್ಲಿ ಉತ್ತಮವಾದ ಸಿನಿಮಾವನ್ನು ಕೊಡೋಕ್ಕೆ ಇರೋದು. ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿನ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ಇಲ್ಲಿ ಏನೋ ಆಗೋಗಿದೆ, ಕಷ್ಟಪಡ್ತಾಯಿದ್ದೀವಿ ಅಂತ. ಎಲ್ಲರೂ ಆರಾಮ್ಸೆ ಇದ್ದಾರೆ ರೀ. ಎಷ್ಟು ಆರಾಮ್ಸೆ ಇದ್ದಾರೆ ಅಂದರೆ ಗೊತ್ತು ನಿಮಗೆ. ಪ್ರತಿ ದಿನ ಬೆಳಗ್ಗೆ ಒಂದಲ್ಲ ಒಂದು ಗೇಮ್ ಆಡ್ತಾಯಿದ್ದಾರೆ. ಪ್ರತಿದಿನ ಬೆಳಗ್ಗೆ ಒಂದಲ್ಲ ಒಂದು ಗೇಮ್ ಮಾಡ್ತಾ ಇದ್ದಾರೆ. ಕಬಡ್ಡಿ ಆಡು ಈ ಕಡೆ, ಇವಾಗ ಕಬಡ್ಡಿ ಶುರುವಾಗಿದೆ, ಚೆಸ್ ಅಂತೆ, ಇನ್ನೊಂದಂತೆ, ಮತ್ತೊಂದಂತೆ, ಹೀಗೆ ಒಂದರಿಂದ ಒಂದು ಕ್ರಿಕೆಟ್ ಅಂತೆ, ವಾಲಿಬಾಲ್ ಅಂತೆ, ಥ್ರೋಬಾಲ್ ಅಂತೆ, ಇನ್ನು ಸ್ವಲ್ಪ ದಿನಕ್ಕೆ ಯಾವುದು ಈ ಗಿಲ್ಲಿ ದಾಂಡು, ಗೋಲಿ ಆಟ, ಇದಕ್ಕೂ ಬಂದ್ಬಿಡ್ತಾರೆ ನಮ್ಮವರು. ಯಾಕೆಂದರೆ ನಂಗೆ ಅರ್ಥ ಆಗ್ತಾಯಿಲ್ಲ ಏನಿದೆ, ಏನಕ್ಕೆ ಅವ್ರಿಗೆ ಅಷ್ಟೊಂದು ಒಂದು 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 ಅವರು ನಮ್ಮ ಇಂಡಸ್ಟ್ರಿ ಹೆಂಗಿದೆ ಅನ್ನೋದ್ರ ಬಗ್ಗೆ ಯಾರಾದರೂ ಯೋಚನೆ ಮಾಡಿದಾರಾ? ಅಂದರೆ ಸ್ಟಾರ್ಗಳು ಎಲ್ಲ ಆಟಗಳಿಗೆ ಇದು ಮಾಡ್ತಾ ಇದ್ದಾರೆ ಸರ್. ಸ್ಟಾರ್ಗಳು ಅಂತ ಮಾತ್ರ ಹೇಳಬೇಡಿ ಬಿಡಿ. ಇವಾಗ ಸ್ಟಾರ್ಗಳನ್ನು ಟಚ್ ಮಾಡುವಂಥ ನಿರ್ಮಾಪಕರು ಇದ್ದರೆ ಅವರು ಮಾಡ್ತಾರೆ, ಅದು ಅವರವ್ರಿಗೆ ಸೇರಿದ್ದು. ಎಲ್ಲರೂ ಅದಕ್ಕೆ ಬಂದುಬಿಟ್ಟಿದ್ದಾರಲ್ಲ ಇವತ್ತು. ನಿಮ್ಗೆ ಯಾವಾಗ ನೋಡಿ, ಯಾವತ್ತು ನೋಡಿ ಗೇಮ್ 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 ಗೇಮ್, ಆ ಗೇಮ್ನಲ್ಲೇ ಕೂತ್ಬಿಟ್ಟಿದೆ. ಗೇಮ್ ಅಲ್ಲದೆ ಇನ್ನೇನೂ ಇಲ್ಲ ಇಲ್ಲಿ. ಏನಣ್ಣ, ಹೀಗಾದರೆ ಒಲಿ ಪ್ರಸ್ತುತ ಇಂಡಸ್ಟ್ರಿ ಉದ್ಧಾರ ಆಗಬೇಕಾದ್ರೆ ಒಂದು ಬೇಸಿಕಾಗಿ ಏನು ಎಲ್ಲರೂ ಯಾವ ಥರ ಸ್ಟೆಪ್ ತಗೋಬೇಕು, ಏನು ಮಾಡಬೇಕು ಅಂತೀರಿ ಸರ್? ಸುಮ್ಮನೆ ಎಲ್ಲದಕ್ಕೂ ಹೋರಾಟ 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 ಅಂತ ಹೇಳ್ತಾ ಇದ್ರಲ್ಲ ಸರ್ ಕೆಲವೊಂದಿಷ್ಟು ದಿನ. ಇವತ್ತಿಗೂ ಸಹ ಇದ್ದಾರೆ ಇಲ್ಲಿ ನಮ್ಮಲ್ಲಿ ಜನಗಳು.
ಓಕೆ, ಎಲ್ಲರೂ ಇದ್ದಾರಲ್ಲ, ಎಷ್ಟು ದಿನ ಆಗಿದೆ ಅವ್ರು ಥಿಯೇಟ್ರ್ ಕಡೆ ಹೋಗಿ ಕೇಳಿ ಫಸ್ಟು. ಹ್ಞೂ ಎಷ್ಟು ದಿನ ಆಗಿದೆ ಥಿಯೇಟ್ರ್ ಕಡೆ ಹೋಗಿ? ನೀವು ಬೆಂಗಳೂರಿನಲ್ಲಿ ಅಲ್ವಾ ಇರೋದು? ಓಕೆ, ನರ್ತಕಿ ಥಿಯೇಟ್ರಿಗೆ ಎಷ್ಟು ದಿನ ಆಗಿದೆ ಹೋಗಿ ಅವರು? ಸಂತೋಷ್ ಥಿಯೇಟ್ರಿಗೆ ಎಷ್ಟು ದಿನ ಆಗಿದೆ? ಪಕ್ಕದಲ್ಲಿರೋ ಸಪ್ನಾಗೆ ಎಷ್ಟು ದಿನ ಆಗಿದೆ? ಈ ಕಡೆ ಬಂದರೆ ತ್ರಿವೇಣಿಗೆ ಎಷ್ಟು ದಿನ ಆಗಿದೆ? ಅನುಪಮಾಗೆ ಎಷ್ಟು ದಿನ ಆಗಿದೆ? ಸರ್ ಆಲ್ರೆಡಿ ಥಿಯೇಟರ್ಗಳ ಸಂಖ್ಯೆನೇ ಮುಚ್ಚೋಗ್ತಾ ಇದ್ದಾವೆ ಬೆಂಗಳೂರಲ್ಲಿ, ಒಂದಷ್ಟು ಮಾಲ್ಗಳು ಅಲ್ಲಲ್ಲ, ಅದೇ ಹೇಳ್ತಿರೋದು. ನೀವು ಹೋಗಿ ನೀವು ನಿಂತು ಇವಾಗ ಒಂದು ಒಳ್ಳೆ ಫಿಲಮ್ ಬಂತು ಅಂದಾಗ ಎಷ್ಟು ಜನ ಬರೀತಾರೆ ಇಲ್ಲಿ ನೋಡ್ರಿ. ಮಲಯಾಳಂ ಇಂಡಸ್ಟ್ರಿನಲ್ಲಿ ಹೋಗ್ಬಿಟ್ಟು ಅವರು ಯಾರೋ ಒಂದು ಮೋಹನ್ ಲಾಲ್ ಒಂದು ಫಿಲಮ್ ಬಂತು ಅಂದರೆ ಎಲ್ಲರೂ ಬರೆದಿದ್ದಾರೆ ಅಲ್ಲಿ, ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಅಂತ ಪೋಸ್ಟ್ ಹಾಕ್ತಾರೆ. ಇಲ್ಲಿ ಬಿದ್ದರೆ ಸಾಕಪ್ಪ ಅಂತ ಕಾಯ್ತಾರೆ. ಇಲ್ಲಿ ಯಾವುದೂ ಸಹ ನಾವು ಕಾಣ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರಾ ಎದುರುಗಡೆನೆ ಇಲ್ಲಿ ಏನಾಗ್ತಿದೆ ಅಂತ. ಏನಾದರೂ ಆಗಲಿ ಬಿಡುಗರು, ತಮಗೂ ಗೊತ್ತಿದೆ ಎಷ್ಟು ನಾವು ಇಲ್ಲಿವರೆಗೆ 120 ಅಂಶಗಳನ್ನು ಇಲ್ಲಿವರೆಗೆ ನಾವು ಕೊಟ್ಟಿರೋದು, ಏನೇನು ಪ್ರಾಬ್ಲಮ್ಸ್ಗಳಿದೆ ಅಂತ. 120ರಲ್ಲಿ ಒಂದರನ್ನಾದರೂ ಇವರು ಸರಿ ಮಾಡೋಕ್ಕಾಯ್ತೇನ್ರಿ? ಯಾವುದ್ರಿ ಸರಿ ಮಾಡಿದ್ದಾರೆ? ಅಲ್ಲಿ ನೋಡ್ರಿ, ನಾಚಿಕೆ ಆಗುವಂಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಯಾರು ನಮ್ಮ ಹಳೆ ಸಿನಿಮಾದೆಲ್ಲ ಸೀನ್ಗಳನ್ನು ತೊಗೊಂಡು ಅದಕ್ಕೆ ಯಾವ್ಯಾವ ರೀತಿ ಪದ ಬಳಸಿದ್ದಾರೆ ಇವತ್ತು ಓಡ್ತಾ ಇದೆ ಅದು. ನಮ್ಮವ್ರ ಕೈಯಲ್ಲಿ ಏನೋ ಇದು ಮಾಡೋಕ್ಕಾಗಿಲ್ಲ. ಒಂದು ಪದ ಹೇಳಬೇಕು ಅಂದರೆ ಅಲ್ಲಿ ಯಾವನೋ ಒಂದು ಕಮೆಂಟ್ನಲ್ಲಿ ಹಾಕಿದ್ದ, ಇಂಥ ದೊಡ್ಡವ್ರದ್ದೆಲ್ಲ ಈ ರೀತಿ ಉಪಯೋಗಿಸ್ಬೇಡಿ ಅಂತ ಒಂದರಲ್ಲಿ, ಕರೆಕ್ಟಾ? ಏನು ಕಿತ್ಕೊಳ್ತೀಯ ಅಂತ ಹಾಕಿದ್ದ ಅವನು, ಯಾರು ಅಡ್ಮಿನ್. ಓಕೆ, ಏನು ಕಿತ್ಕೊಳ್ತೀಯ ಅಂತ ಹಾಕ್ದ. ಅಲ್ಲೊಂದೆರಡು ಕಮೆಂಟ್ ಬಂತು, ಅವನು ಕೊನೆನೇ ಹೇಳ್ದ ಬಂದು ಕಿತ್ಕ ಅಂತ ಹೇಳ್ದ. ಓಕೆ, ಕಣ್ಣೆದುರಿಗೆ ಕಾಣ್ತಾ ಇದೆ, ಇದನ್ನು ಯಾವ ಲೆವೆಲಿಗೆ ತೊಗೊಂಡೋಗ್ಬೋದಿತ್ತು ಹಂಗಾದ್ರೆ? ಹಾಂ, ಓಕೆ, ಆ ಪೇಜ್ ಇದೆಯೋ ಇಲ್ವೋ ಇವಾಗ ನಾನು ನೋಡಿಲ್ಲ, ನಾನು ಹಿಂದೆ ಇದ್ದಿದ್ದು. ಓಕೆ, ಅಂದರೆ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ, ಯಾರೇನು ಕೇಳೋಕ್ಕಾಗ್ತಿಲ್ಲ. ಬರೀ ಆ ಸಭೆ ಮಾಡು, ಸಮಾರಂಭ ಮಾಡು, ಇನ್ನೊಂದು ಮಾಡು, ಮತ್ತೊಂದು ಮಾಡು, ಇಷ್ಟೇ ಆಗೋಯ್ತು. ನಾನು ಯಾವುದೇ ಒಂದು ಸಂಘ ಸಂಸ್ಥೆ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಇನ್ನೊಂದು ಹೇಳ್ತಾ ಇಲ್ಲ ರೀ, ಯಾರು ಏನೂ ಮಾಡ್ತಾ ಇಲ್ಲ, ಅಷ್ಟೇ. ನಮ್ಮ ಹತ್ರ ಇದೆ ಪಾಯಿಂಟ್ಸ್ಗಳು, ಕೊಟ್ಟಿದ್ದೀವಲ್ವಾ? ಏನು ಪಾಯಿಂಟ್ಸ್ ಇಟ್ಕೊಂಡು ಏನು ಮಾಡಿದ್ದಾರೆ ಇವರು? ನಾವು ವೈಯಕ್ತಿಕವಾಗಿ ಹೋಗಿ ಮಾಡಬೇಕಾ ಇವಾಗ? ಏನು ಉಪಯೋಗ ಆಗಿದೆ? ಸರಿ, ಈಗ ಪರಿಸ್ಥಿತಿ ಹಿಂಗಾಗಿರುವಾಗ ಇಂಡಸ್ಟ್ರಿ ಮತ್ತು ನಾವು ನಮ್ಮ ಕಾಲೇಜು ದಿನಗಳಲ್ಲಿ ನಮ್ಮ ಒಂದು ಅವಿಭಾಜ್ಯ ಅಂಗ, ಏನು ನಮ್ಮ ಕನ್ನಡ ನಾಡು ನುಡಿ ಸಂಸ್ಕೃತಿ ಅಂದಾಗ ಚಿತ್ರರಂಗ ಕೂಡ ಒಂದು ಅವಿಭಾಜ್ಯ ಅಂಗ. ಇದ್ರ ಮೇಲೆ ತುಂಬ ಒಲವನ್ನು ಇಟ್ಕೊಂಡು ಒಂದು ಚಿತ್ರರಂಗ ಅಂದರೆ ಒಂದು ಗೌರವಪೂರ್ವಕವಾಗಿ ನಾವು ಮಾಡೋ ಕೆಲಸ ಬಿಟ್ಟು ಏನೋ ಈ ಚಿತ್ರರಂಗದಲ್ಲಿ ಒಂದು ಸಣ್ಣ ಸಾಧನೆ ಮಾಡೋಣ ಬರ್ತಕ್ಕಂಥ ಯುವಕರು, ನಿರ್ಮಾಪಕರುಗಳು ಇಂಥ ಅಧೋಗತಿ ದುಸ್ಥಿತಿಗೆ ತಂದಿರತಕ್ಕಂಥ ಚಿತ್ರರಂಗದಲ್ಲಿ ತೊಡಗಿಸ್ಕೊಳ್ಳೋದು ಹೇಗೆ, ಮುಂದೆ ಬರೋದು ಹೇಗೆ, ಇದಕ್ಕೆ ಕೊನೆಗೆ ಅಂತ್ಯ ಏನು ಅಂತ ನಾನು ಕೇಳ್ತಿರೋದು. ಸರ್, ಇವಾಗ ಆಲ್ರೆಡಿ ರೀಲ್ಸ್ ಕಾಲಕ್ಕೆ ಬಂದು ನಿಂತುಬಿಟ್ಟಿದ್ದೀವಿ ನಾವು. ಯಾಕೆಂದರೆ ನಿಮಗೂ ಗೊತ್ತಿರ್ಬೋದು, ನಿಮ್ಮ ಕಾಲೇಜು ಅಂದರೆ ಆವಾಗಿನ ದಿನ ಒಂದು ಬಂಕರ ಹೊಡೆದ್ಬಿಟ್ಟು ಒಂದು ಫಿಲಮ್ ನೋಡಬೇಕು ಅನ್ನೋ ಒಂದು ಮನಸ್ಥಿತಿ ಆಲ್ಮೋಸ್ಟ್ ಎಂಥವ್ರಿಗೋ ಇತ್ತು ಅವಾಗ. ಕಾಲೇಜ್ ಹುಡುಗರು ಅಂದರೆ ಅವರಿಂದನೇ ಸಿನಿಮಾ ರಂಗ ಉಳಿದಿತ್ತು. ಓಕೆ, ಇವಾಗ ರೀಲ್ಸ್ ಬಂದಿದೆ. ನಮ್ಮದೇನು ರೀಲ್ ಸಿನಿಮಾ ಅಂದರೆ ರೀಲ್ ನಮ್ದು ಅವಾಗಿದ್ದು. ಓಕೆ, ಆ ರೀಲು ಸ್ವಲ್ಪ ಮುಗಿಸ್ಕೊಂಡೇ ಬಿಡುತ್ತಾ? ಇಲ್ಲ, ಬೇರೆ ಬೇರೆ ರೀತಿಯಿಂದ, ಬೇರೆ ಬೇರೆ ಆಯಾಮದಿಂದ ಸಿನಿಮಾ ರಂಗ ಇದ್ದೇ ಇರುತ್ತೆ. ಯಾಕೆಂದರೆ ಇವತ್ತಿನ ದಿನ ಡಿಜಿಟಲ್ ಆಗಿರೋದ್ರಿಂದ ನಿಮಗೆ ಯೂಟ್ಯೂಬೋ ಇನ್ನೊಂದೋ ಮತ್ತೊಂದೋ ಅಥವಾ ಎಲ್ಲೋ ಒಂದು ಕಡೆ ನಿಮ್ಮ ಸಿನಿಮಾನ ನೀವು ಬಿಟ್ಕೊಂಡು ಹೋಗ್ಬೋದು, ಅದಕ್ಕೇನು ಕಷ್ಟ ಇಲ್ಲ. ಆದರೆ ಥಿಯೇಟರ್ ಎಲ್ಲಿರ್ತವೆ? ಇವತ್ತಿನ ದಿನಾನೇ ನಾಚಿಕೆ ಆಗಬೇಕು ನಮ್ಗಳಿಗೆ. ಎಷ್ಟಕ್ಕೆ ಬಂದಿದ್ದೀವಿ ಇವತ್ತು? 400 ಹತ್ರ 380ರಿಂದ 400 ಚಿಲ್ಲರೆ ಇರ್ಬೋದು ಇವತ್ತಿನ ದಿನ ಸಿಂಗಲ್ ಸ್ಕ್ರೀನ್ಗಳು. 1800 ಚಿತ್ರಮಂದಿರ ಇತ್ತು ಅಂತ ಕೆಲವು ಕಡೆ ದಾಖಲೆಗಳನ್ನ 1800 ಚಿತ್ರಮಂದಿರ ಇದ್ವು. ಕೆಜಿ ರೋಡಲ್ಲಿ 55 ಚಿತ್ರಮಂದಿರಗಳು ಅಕ್ಕಪಕ್ಕ ಆಸುಪಾಸಿನಲ್ಲಿ ಇದ್ವು ಅಂತ. ಆಮೇಲೆ ಎಲ್ಲಾ ಚಿತ್ರಮಂದಿರಗಳು ಕೂಡ ಫುಲ್ ಆಗ್ತಾ ಇದ್ದ ಕಾಲ. ಪ್ರತಿ ಸಿನಿಮಾನು ಸಹ ಬ್ಲಾಕ್ ನಲ್ಲಿ ಓಡ್ತಾ ಇದ್ವು ಅವತ್ತಿನ ದಿನ. ಅವತ್ತೇನು ನಿಮ್ಮ ಸೋಮವಾರ ಅಂತಿದ್ದಿಲ್ಲ, ನಿಮ್ಮ ಸೋಮವಾರ ಜನ ಬರಲ್ಲ ಅನ್ನೋದೆಲ್ಲ ಇವಾಗ ಬಂದಿರೋದು. ಇವರೇನು ಹೋಗ್ತಾ ಈ ಡಿಜಿಟಲ್ ಮಸಿ ಆಯ್ತು ಅಂತ ತಗೊಂಡ್ ಬಾ, ಯಾವನ್ಗ ಕರ್ಕೊಂಡ್ ಬಾ, ಅವ್ನು ಕರ್ಕೊಂಬರ್ತಾನೆ 500 ಜನನ, ಅವನಿಗೆ ಕುಡ್ಸು, ಥಿಯೇಟರ್ನೊಳಗೇನೆ ತಿನ್ಸು, ಅಲ್ಲೇ ಇದು ಮಾಡಿಸು, ಎಲ್ಲ ಮಾಡಿ ಅವನಿಗೇನು ಬರೀತಾನೆ? ಅವನೇನು ಒಳ್ಳೇದು ಬರ್ತಾನೆ ಕುಡಿತಾನೆ, ಅಲ್ಲಿ ಕೂತ್ಬಿಟ್ಟು ಹೀಗೆ ಕೂತ್ಕೊಳ್ತಾನೆ. ಅವನ ಫಿಲಮು ನೋಡಿರಲ್ಲ,
ಒಳ್ಳೆ ಫಿಲಮ್ ಅಂತ ಅವನೆಲ್ಲ ಹೇಳ್ತಾನೆ ಹೋಗ್ಬಿಟ್ಟು. ನಿಜವಾದ ಪ್ರೇಕ್ಷಕರು ಇವತ್ತಿನ ದಿನ ನಾವೇ ಸಿನಿಮಾದವರೇ ಅವರನ್ನು ದೂರ ಇಟ್ಟಿದ್ದೀವಿ. ಪ್ರೇಕ್ಷಕರು ಬದಲಾವಣೆ ಆಗಿಲ್ಲ, ಪ್ರೇಕ್ಷಕರು ಇವತ್ತು ನೋಡ್ತಾ ಇದ್ದಾರೆ, ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳು ನೋಡ್ತಾ ಇದ್ದಾರೆ. ಅವರನ್ನು ಕರ್ಕೊಂಡು ಬರ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥವ್ರು ಪ್ರತಿ ಒಂದು ಅವರವರ ಭಾಷೆಯ ಒಂದು ಚಿತ್ರರಂಗದಲ್ಲಿ ಆ ಕೆಲಸವನ್ನು ಅವರು ಪ್ರತಿದಿನ ಮಾಡಬೇಕಾಗಿದೆ. ಇವತ್ತು ಬೇರೆ ಏನು ಕಾರ್ಯಕ್ರಮವೂ ಬೇಡ. ಇವತ್ತು ನಾವು ಮೈಸೂರಿನಲ್ಲಿ ಇರ್ತೀವಿ, ನಾವು ಒಂದು 50 ಜನ ದೊಡ್ಡವರು, ಯಾರೋ ಸ್ಟಾರ್ಗಳು, ಅಥವಾ ನೀವು ಹೇಳ್ದಂಗೆ ವಾಣಿಜ್ಯ ಮಂಡಳಿಯವರು, ನಿರ್ಮಾಪಕರ ಸಂಘದವರು, ಕ್ಯಾಮ್ರಾದವರು, ಮ್ಯೂಸಿಕ್ನವರು, 28 ಎಷ್ಟೋ ಕ್ರಾಫ್ಟ್ಸ್ಗಳಿದ್ದಾವಲ್ಲ, ಜೊತೆಯಲ್ಲಿ ಒಂದು 4 ಜನ ಆರ್ಟಿಸ್ಟ್ಗಳು, ಇನ್ನೊಬ್ಬರು ಮತ್ತೊಬ್ಬರು ಇದ್ದರೆ ಆವಾಗ ಏನಾಗುತ್ತೆ ಅಂದರೆ ಜನಕ್ಕೆ ಒಂದು ಮುಟ್ಟುತ್ತೆ. ಇವತ್ತು ಮೈಸೂರಿನಲ್ಲಿದ್ದಾರೆ, ಮಂಡ್ಯದಲ್ಲಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ ಅಂತ. ಈಗ ಅದೆಲ್ಲ ಇಲ್ಲ. ನನ್ನ ಸಿನಿಮಾ ನಾನು ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಳ್ಬೇಕು, ಅದು ಪ್ರೊಡ್ಯೂಸರ್ ನಿಲ್ಬೇಕು ಇವಾಗ ಎಷ್ಟೋ ಕಡೆ. ಓಕೆ, ಡೈರೆಕ್ಟ್ರು ಕಳೆದೋಗಿರ್ತಾರೆ ಅಲ್ವಾ, ಡೈರೆಕ್ಟರ್ ಕಳೆದೋಗಿರ್ತಾರೆ ಫಿಲಮ್ ಆದಮೇಲೆ. ನಾವು ನೋಡ್ತಾ ಇರೋದು ಇದನ್ನು. 3 ದಿನ ಇದ್ದವರು ಎಂಡುಗೆ ಇರೋದಿಲ್ಲ. ನಿರ್ಮಾಪಕರು ಜೊತೆಗೆ ಒಂದು ಆರ್ಟಿಸ್ಟ್, ಸಿನಿಮಾದ ಆರ್ಟಿಸ್ಟ್ ಬಿಟ್ಟರೆ ಯಾರು ಆಗಿರಲ್ಲ. ಅಷ್ಟೇನೆ ಇವತ್ತು ಆಗ್ತಾ ಇರೋದು, ಹೆಚ್ಚಾಗಿ ಆಗ್ತಾ ಇರೋದು ಇಷ್ಟೇನೆ. ಈ ಒಂದು ಪರಿಸ್ಥಿತಿಗೆ ನಮ್ಮವರೇ ಮೊದಲು ನಮ್ಮನ್ನು ಇಲ್ಲಿ ನಿಲ್ಲಿಸ್ಕೊಂಡಿರೋದು ಹೊರತು ಬೇರೆ ಯಾವುದೇ ಅನ್ಯ ಭಾಷಿಕರು ಅಲ್ಲ. ಅನ್ಯ ಭಾಷಿಕರು ಏನು ಬಂದ್ಬಿಟ್ಟು ಇಲ್ಲಿ ಮಾಡಿಲ್ಲ. ನಾವೇ ಅವರನ್ನು ಬನ್ನಿ 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 ಅಂತ ಕರೆದಿರೋದು ಇಲ್ಲಿಗೆ. ಅವ್ರು ಬರಲಿಲ್ಲ ಅಂದರೆ ನಮ್ಮವ್ರಿಗೆ ಕೆಲವ್ರಿಗೆ ಬೇಜಾರಾಗಿ ಹೋಗುತ್ತೆ. ಯಾಕೆಂದರೆ ದುಡ್ಡು ಇದೆಯಲ್ಲ ಅಲ್ಲಿ. ಅಣ್ಣ, ಒಂದು ಸತ್ಯ ಹೇಳಬೇಕು ಅಂತಂದರೆ, ಇವತ್ತು ಕನ್ನಡ ಚಿತ್ರರಂಗದ ಈ ಅಧೋಗತಿ ಅಂತ ನಾವೇನು ಅನ್ಕೋತಿದ್ವಿ, ಒಂದು ಅಂಧಪತನಕ್ಕೆ ಇವತ್ತು ಯಾಕೆ ಕನ್ನಡ ಸಿನಿಮಾಗಳು ಅಂದರೆ ಯಾಕೆ ಹೇಳ್ತಿದ್ದೀವಿ ನೀವು ಅಂಧಗತಿ ಅಂತ ನಾವು ಏನಂತೀನಿ ಅಂದರೆ 98% ಸಿನಿಮಾಗಳು ಇವತ್ತು ಸೋಲಾಗ್ತಾ ಇದೆ. ಕೇವಲ ಸಕ್ಸಸ್ ರೇಷಿಯೋ 1 ಅಥವಾ 2% ಇದೆ. ಅಂದರೆ 300 ಸಿನಿಮಾ ಹತ್ತತ್ರ ತಯಾರಾಗ್ತವೆ, ಅದರಲ್ಲೊಂದು 250-280 ಸಿನಿಮಾಗಳು ಬಿಡುಗಡೆ ಆದರೆ ಅದರಲ್ಲಿ ಹಿಟ್ಟಾಗುವಂಥದ್ದು, ಒಂದು ಅವರೇಜ್ ಆಗುವಂಥದ್ದು ಕೇವಲ ಒಂದು 10 ಸಿನಿಮಾ ಅವರೇಜ್ ಆದರೆ ಒಂದು 2 ಸಿನಿಮಾ ಸೂಪರ್ ಹಿಟ್ ಆಗ್ತವೆ. ಇಂಥ ಮಟ್ಟಕ್ಕೆ ತಂದಿಟ್ಕೋಬೇಕು ಅಂತ ಅಂದರೆ ಇದು ಒಂದೇ ದಿನದಲ್ಲಿ 1 ಗಂಟೆಯಲ್ಲಿ ಆಗಿರ್ತಕ್ಕಂಥ ಕೆಲಸ ಅಲ್ಲ. ಒಂದು ಉಚ್ಛಾಯ ಸ್ಥಿತಿಲಿದ್ದಂತಹ ಚಿತ್ರರಂಗವನ್ನು 80-90 ನೀವು ಹೇಳ್ದಂಗೆ 2000 ದಶಕದಲ್ಲಿ ಉತ್ತಮ ನಿರ್ದೇಶಕರುಗಳಿದ್ದರು, ನಿರ್ಮಾಪಕರುಗಳಿದ್ದರು, ಆಡಿಯನ್ಸು ಇದ್ದರು. ಡಿಜಿಟಲ್ ಆಯಿತು, ಅದರಿಂದ ಒಂದಷ್ಟು ಪ್ರೇಕ್ಷಕಗಳನ್ನ ಕಳ್ಕೊಂಡ್ವಿ, ಅದು ಇರಲಿ. ಆದರೆ ಇವತ್ತು ಪ್ರೇಕ್ಷಕ ಬುದ್ಧಿವಂತ ಇದ್ದಾನೆ, ನಾವು ಅವನಿಗೆ ಮೆಚ್ಚುವಂಥ ಕೆಲಸನ ನಾವು ಮಾಡಬೇಕು. ಒಂದು ಒಗ್ಗಟ್ಟು, ಒಂದು ಯೂನಿಟಿ ಅಂತಕ್ಕಂಥದ್ದನ್ನು ತೋರಿಸ್ಬೇಕು. ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಒಂದು ಸಿನಿಮಾ ರಂಗದನ್ನು ಕಟ್ಟಬೇಕು ಅಂತಕ್ಕಂಥ ಕೆಲಸನ ಪ್ರತಿಯೊಂದು ವಿಭಾಗನೂ ಮಾಡಿದ್ದಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಇಷ್ಟು ಕೆಳಮಟ್ಟಕ್ಕೆ ಬರ್ತಿರಲಿಲ್ಲ. ಆದರೆ ಆಗಿದೆ. ಇವತ್ತು ನಾವು ಒಪ್ಕೊಳ್ಳಬೇಕು, ನಾವು ಸೋತಿದ್ದೀವಿ, ನಾವು ಉಚ್ಚಾಯ ಸ್ಥಿತಿಲಿದ್ದವರು ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು. ಬಟ್ ಕಟ್ಟುವಂಥ ಕೆಲಸ ಯಾರಿಂದ ಆಗಬೇಕು, ಕಟ್ಟುವಂಥ ಕೆಲಸ ಹೇಗಾಗಬೇಕು? ಇವತ್ತು ಸಹ ಪ್ರೇಕ್ಷಕರು ನಮ್ಮ ಜೊತೆ ಇದ್ದಾರೆ, ಇಲ್ಲ ಅಂತಿಲ್ಲ. ಆ ಪ್ರೇಕ್ಷಕರನ್ನು ಹೋಗಿ ಟಚ್ ಮಾಡಬೇಕಾಗಿರೋದು ಸಿನಿಮಾ ಮಂದಿಯವರು ಅಲ್ವಾ. ಸಿನಿಮಾ ಮಂದಿಯವರು ಮಾಡಬೇಕು, ಅದು ಯಾರೇ ಆಗಿರಲಿ. ಅದು ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಸಹ ಕಲಾವಿದರಾಗಿರ್ಬೋದು. ಒಂದಷ್ಟು ಹೊಸ ನಿರ್ಮಾಪಕರು ಏನು ಹೇಳ್ತಾ ಇದ್ರು ಮೊನ್ನೆ ಪ್ರೆಸ್ ಮೀಟ್ಗಳಲ್ಲಿ ಅಂದರೆ, ಬಂದು ನಟಿಸಿ ಹೋದಂಥ ನಟರುಗಳು ಒಂದು ಸಿನಿಮಾನ ಪ್ರಮೋಟ್ ಮಾಡೋದಕ್ಕೆ ಆ ಬಿಡುಗಡೆ ಹಂತದಲ್ಲಿ ತಮ್ಮ ಸಿನಿಮಾಗಳ ಬಗ್ಗೆ ಒಂದಷ್ಟು ಇವೆಂಟ್ಗಳಿಗೆ ಭಾಗವಹಿಸೋದೇ ಇಲ್ಲ. ತನ್ನ ಸಿನಿಮಾ ಅನ್ನೋ ಒಂದು ಕರ್ಟಸಿಗಾದರೂ ಬಂದ್ಬಿಟ್ಟು ಒಂದೆರಡು ಒಳ್ಳೆ ಮಾತಾಡೋ, ತನ್ನ ಪಾತ್ರದ ಬಗ್ಗೆ ಒಂದೆರಡು ಪರಿಚಯ ಮಾಡ್ಕೊಳ್ಳೋವಂಥ ವ್ಯವಧಾನ ನಟರುಗಳಲ್ಲಿಲ್ಲ. ಇವತ್ತು ಎಲ್ಲರಲ್ಲೂ ಕಾಣ್ತಾ ಇರ್ತಕ್ಕಂಥದ್ದು ಸಮನ್ವಯದ ಕೊರತೆ, ಹೊಂದಾಣಿಕೆಯ ಕೊರತೆ ಮುಖ್ಯವಾಗಿ ಎದ್ದು ಕಾಣ್ತಾ ಇದೆ. ಇದನ್ನು ಸರಿ ಮಾಡಬೇಕಾಗಿರ್ತಕ್ಕಂಥ ಮುಂಚೂಣಿ ಸಂಘ ಸಂಸ್ಥೆಗಳು ಕೂಡ ಯಾಕೋ ಜಾಣ, ಕಿವುಡು ಮತ್ತು ಕುರುಡನ್ನು ಪ್ರದರ್ಶಿಸ್ತಾ ಇದ್ದಾವೆ ಅಂತ ನನಗನ್ನಿಸುತ್ತೆ. ಒಟ್ಟಾರೆಯಾಗಿ ಕೊನೆಯ ಹಂತಕ್ಕೆ ನಾವು ಬಂದಿದ್ದೀವಿ. ಒಂದೇ ಒಂದು ಮೂಲಭೂತ ಪ್ರಶ್ನೆ ಏನಪ್ಪ ಅಂದರೆ, ಚಿತ್ರರಂಗವನ್ನು ಕಟ್ಟೋ ನಿಟ್ಟಿನಲ್ಲಿ ಯಾವ ಸ್ಟೆಪ್ಪನ್ನು ಒಂದು ಲೈನ್ ಹೇಳಬೇಕಂದ್ರೆ ತಗೋಬೇಕು ಒಟ್ಟಾರೆಯಾಗಿ? ಸರ್, ಇದು ಒಂದು ಹೇಳಬೇಕು ಅಂದರೆ ಒಂದು ರೀತಿಯ ಒಂದು ಹೋರಾಟದ ರೀತಿಯಲ್ಲೇ ಆಗಬೇಕೆ ಹೊರತು ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಏನೋ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಅದೇ ಹೇಳಿದ್ನಲ್ಲ, ಎಲ್ಲರೂ ಒಗ್ಗೂಡಬೇಕು. ನೀವು ಯಾವುದೋ ಕಾರ್ಯಕ್ರಮ ಮಾಡಿಬಿಡಿ, ನೀವು ಮಾಡಿ ಥಿಯೇಟ್ರ್ ಮುಂದೆ ಮಾಡಿ. ಓಕೆ, ಒಳ್ಳೆ ಸಿನಿಮಾ ಬಂತು, ನೀವು ಫಸ್ಟು ಆ ಸಿನಿಮಾ ಬಂತು ಅಂದಾಗ ಅದನ್ನು ಯಾವ್ಯಾವ ರೀತಿಯಿಂದ ಪ್ರಮೋಟ್ ಮಾಡಬೇಕು ಅದನ್ನು ಮಾಡಿ. ಅದನ್ನೇ ಮಾಡ್ತಾಯಿಲ್ಲ ಯಾರೂ. ಫಿಲಮ್ ಅವಂದ ಹೋಗ್ಲಿ ಬಿಡು, ಅವನು ಗೆಲ್ತಾನೆ, ನನಗೇನು ಅನ್ನೋ ಮನಸ್ಥಿತಿ ಎಲ್ಲರಿಗೂ ಬಂದ್ಬಿಟ್ಟಿದೆ ಇವ್ರುಗಳಿಗೆ. ಓಕೆ, ಒಟ್ಟಾರೆಯಾಗಿ ಒಂದಾಗಬೇಕು, ಚಿತ್ರರಂಗ ಒಂದಾಗಬೇಕು. ಒಂದು ಸೂರಿನಡಿಯಲ್ಲಿ ಕೂತ್ಕೊಂಡು ನಾವು ಏನು ಕಟ್ಟುವಂಥ ಕೆಲಸಕ್ಕೆ ಮುಂದಾಗಬೇಕು ಅನ್ನೋದು ನನಗೆ ತಿಳಿದ ಮಟ್ಟಿಗೆ ಸಂಘ ಸಂಸ್ಥೆಗಳು ಅಂತ ಏನಿದ್ದಾವೆ, ಇವರೆಲ್ಲ ಮುಂಚೂಣಿ ನಾಯಕರುಗಳು ಒಂದಷ್ಟು ಹಳಬರು ಇದ್ದಾರೆ. ಇವರೆಲ್ಲ ಸೇರಿಕೊಂಡು ಸದ್ಯಕ್ಕೆ
ಒಂದು ಹಂತಕ್ಕಾದ್ರೂ ಇವರೆಲ್ಲ ಒಂದು ಸೂರಿನಡಿ ತಂದು ಚಿತ್ರರಂಗವನ್ನು ಕಟ್ಟೋ ಕೆಲಸಕ್ಕೆ ಮುಂದಾಗಬೇಕು. ಓಕೆ ಅಣ್ಣ, ತುಂಬ ವಿಚಾರಗಳನ್ನು ನಿಮ್ಮ ಹತ್ರ ಇನ್ನೂ ವಿಷಯಗಳಿದೆ ಅಂತ ಗೊತ್ತು. ಮುಂದಿನ ಎಪಿಸೋಡ್ಗಳಲ್ಲಿ ಒಂದೊಂದೇ ವಿಚಾರಗಳನ್ನು ಮಾತಾಡೋಣ. ಇಷ್ಟೊತ್ತು ನನ್ನ ಜೊತೆ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ವೀಕ್ಷಕರಿಗೂ ಕೂಡ ಧನ್ಯವಾದಗಳು. ಅಣ್ಣ ನಮಸ್ಕಾರ. ನಮಸ್ತೆ. ಇನ್ನೊಮ್ಮೆ ಭೇಟಿಯಾಗೋಣ. ಥ್ಯಾಂಕ್ ಯು. ಡೆಫಿನೆಟ್ಲಿ ಭೇಟಿಯಾಗೋಣ.